ಭಾಗ್ಯ ಹೇಳ ಒಲಿ ಹೇಳ ಹೇಳು ಭಾಗ್ಯ ಸೃಷ್ಟಿ ಇನ್ನ ಸಣ್ಣದ ಐತಿ ಒಂದಷ್ಟು ಹಣ್ಣು ಆಗ್ಲಿಕ್ ಬಂದವು ಆದ್ರ ಚಿಕ್ಕದ್ ಸೆಟ್ಟಿಂಗ್ ಹೆಂಗಿರ್ತೈತಿ ಒಮ್ಮೆ ಫ್ಲಶ್ ಬಂತಂದ್ರ ಒಮ್ಮೆ ಆಗಿ ಆಮೇಲೆ ನಿಂತು ಬಿಡ್ತದ ಅದು ಮತ್ತ ಆಗಂಗಿಲ್ಲ. ಬಟ್ ಇದ್ರೊಳಗ್ ನೀವು ನೋಡ್ಬೋದು ಇದ್ರೊಳಗ್ ಬೇರೆ ಬೇರೆ ಹಂತದ ಕಾಯಿ ಅದಾವ. ಇವು ದೊಡ್ಡ ಅದಾವ, ಇಲ್ಲಿ ಮತ್ತೆ ಸಣ್ಣ ಬಿಟ್ಟಾವ. ಇವೆಲ್ಲ ಸಣ್ಣ ಕಾಯಿ ಅದಾವ. ಇಲ್ಲಿನ ಮತ್ತ ಫ್ಲವರಿಂಗು ಚಾಲು ಅದ. ಮಿನ್ಸದ ನೋಡ್ರಿ ಹುಳದ ಮೇಲೆ ಮಿನ್ಸ್ತದ ಇದು ಹುಳ. ಇದ ನೀವು ಅಲ್ಲಿ ನೀರೊಳಗೂ ನೋಡ್ತೀರಿ. ನೀರಿನೊಳಗೂ ಇದ್ರ ಬೆವರಿಂದ ಏನ್ ಅಂಶ ಅದ ಅದ್ ಬರೋದ್ರಿಂದ ಒಂಥರ ಆಯಿಲ್ ಕಂಟೆಂಟ್ ಕಂಡಂಗ್ ಕಾಣಿಸ್ತದ ನಿಮಗ್. ಆ ನೀರ್ ನೀವು ನೋಡಿದಾಗ ನೀರಿನ ಮೇಲೆ ಎಣ್ಣೆ ಅಂಶ ಕಾಣಿಸ್ತದ. ಈಗ ಇಲ್ಲಿ ನೋಡ್ಬೋದು ನೀವು, ಈಗ ನಿಮ್ ಕ್ಯಾಮ್ರಾದೊಳಗ ಅಷ್ಟು ಕ್ಲಿಯರ್ ಕಾಣಿಸೋದು ಇಲ್ಲೋ ಗೊತ್ತಿಲ್ಲ, ಬರೇಗಂಡೆ ನೋಡಿದ್ರೆ. ನಾನು ಬೆಳಗಾವಿ ಜಿಲ್ಲೆ ನಮ್ಮ ಬೈಲಹೊಂಗಲ ತಾಲೂಕಿನ ಉಡ್ಕೆರೆ ಗ್ರಾಮದಲ್ಲಿ ಇದ್ದೀನಿ. ಉಡ್ಕೆರೆ ಗ್ರಾಮದಲ್ಲಿ ಒಬ್ಬ ನಮ್ಮ ವಿಶೇಷವಂತ ಒಬ್ರು ರೈತ ಮಹಿಳೆಯರು. ಅದ್ರಾಗಿ ವಿಶೇಷವಾಗಿ ಸಾವಯವದಲ್ಲಿ ಇವರೆಲ್ಲ ಕೃಷಿ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಪರಿಚಯ ಮಾಡಿಕೊಂಡು ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ಕೇಳೋಣ. ಕೃಷಿ ಯಾಕೆ ಮಾಡಬೇಕು, ಕೃಷಿ ಏನಾಗ್ತಾ ಇದೆ ಇವತ್ತಿನ ದಿನದಲ್ಲಿ, ಕೃಷಿ ಭೂಮಿ ನಶಿಸ್ತಾ ಇದೆ ಯಾಕೆ, ಪ್ರತಿಯೊಂದು ಕೇಳೋಣ ಮತ್ತು ಪರಿಚಯ ಮಾಡೋಣ. ನಮಸ್ಕಾರ. ತಮ್ಮ ಲಕ್ಷ್ಮೀ ಲೋಕೂರ್. ಮೇಡಮ್, ತಾವು ಇಲ್ಲಿ ಕೃಷಿ ಮಾಡ್ಕೊತ ಎಷ್ಟು ವರ್ಷ ಆಯ್ತು? ನಾ 2002 ಮಾಡ್ಲಿಕ್ಕೆ. ಮೇಡಮ್, ಅದಕ್ಕಿಂತ ಮುಂಚೆ ತಾವು ಏನ್ ಮಾಡ್ತಾ ಇದ್ರಿ? ಇದಕ್ಕಿಂತ ಮುಂಚೆ ನಾ ಮುಂಬೈಕಿದ್ದೆ. ಅಲ್ಲಿ ನಂದು ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು. ಅದ್ರ ಜೊತೆಗೆ ಕ್ಯಾಟರಿಂಗ್ ಕೆಲಸ ಮಾಡ್ತಿದ್ದೆ. ಸ್ಟೇಜ್ ಡೆಕೋರೇಷನ್ ಫ್ಲವರ್ಸ್ ನಿಂದ ಕೃಷಿ ತಮ್ಮ ಒಲವು ಹೆಂಗ್ ಬಂದಿದೆ? ನಮ್ದು 3rd ಜನರೇಷನ್ ರೀ ಅಗ್ರಿಕಲ್ಚರ್ ಒಳಗ್. ನಮ್ಮ ಅಜ್ಜ ಅಂಬಣ್ಣ ಲೋಕೂರ್ ಅಂತ ಹೇಳಿ, ಆಮೇಲೆ ನಮ್ ತಂದೆಯವರು, ನಮ್ ದೊಡ್ಡಪ್ಪ ಅವರು ಕೃಷಿಕರ. ಅಪ್ಪಾಜಿ ಜಾಬ್ ಒಳಗಿದ್ರು, ಕೃಷಿ ಮಾಡ್ತಿದ್ರು. ಆಮೇಲೆ ಇದು ಆಕ್ಚುಲಿ ಅನ್ಸಿಸ್ಟರ್ ಪ್ರಾಪರ್ಟಿ. ಇದನ್ನ ತಮ್ಮ ಮಾಡ್ಬೇಕ ಅನ್ಕೊಂಡ, ಯಾಕೋ ಅವಂಗ ಅಷ್ಟ್ ಸರಿ ಹೋಗ್ಲಿಲ್ಲ. ಅವ ಲಾ ಕಲಿತು ವಕೀಲ ಅದ. ಆಮೇಲೆ ಹೊಲ ನೋಡ್ಕೊಳ್ಳೋರು ಯಾರಿಲ್ಲ. ಅಪ್ಪಾಜಿದು ವಯಸ್ಸು 68 ಅಬವ್ ಇತ್ತು. ಹಿಂಗಾಗಿ ಕೊನೆಗೆ ನಾ ಡಿಸಿಷನ್ ತಗೊಂಡ್ ನಾ ಇದ್ರೊಳಗೆ ಸೇರ್ಕೊಂಡೆ. ಸಿಟಿ ಅಂತೇನಿಲ್ಲ, ನಾವು ಹುಟ್ಟಿದಾಗಿಂದ ಹಳ್ಳಿ ಒಳಗ ಬೆಳೆದವ್ರಿ. ನಮ್ಮ ಉಡ್ಕೇರಿ ಒಳಗ್ ನಮ್ ದೊಡ್ಡಪ್ಪನ ಜೊತೆನೂ ಜಾಸ್ತಿ ಇದ್ದಾಕಿ ನಾನು. ಆಮೇಲೆ ನಮ್ಮ ಅಪ್ಪಾಜಿನು ನಾ ಚಿಕ್ಕವಳಿದ್ದಾಗ MK ಹುಬ್ಳಿ ಒಳಗ್ ಹೊಲ ಮಾಡ್ತಿದ್ರು. ಜಾಬ್ದೊಳಗಿದ್ರು ಮಾಡ್ತಿದ್ರು. ರಾತ್ರಿ ಸಂಜಿದೆಲ್ಲ ಜಾಬಿನ ಕೆಲ್ಸ ಮುಗಿಸಿ ರಾತ್ರಿ ವಸ್ತಿ ಹೊಲಕ್ಕೆ ಎಷ್ಟೋ ಸಲ ಹೋಗ್ಯಾರ ಅವ್ರು, ಭತ್ತ ಒಪ್ಪು ಆಗದೆಲ್ಲ. ಅವಾಗ ನಾವ್ ಸಣ್ಣವ್ರಿದ್ದಾಗ ಅಂದ್ರ ನಮ್ ತಮ್ಮ ಬರುವಾಗ ಸಗಣಿ ಗುಂಪಿ ಹಾಕೊಂತ ಬರ್ತಿದ್ರು. ದಾರಿ ಒಳಗ್ ಎಷ್ಟು ಸಗಣಿ ಕಾಣಿಸ್ತದ. ಅವ್ರದೊಂದ್ ಸೈಕಲ್ ಮಾಡಿದ್ರ ಅಪ್ಪಾರ. ಅದಕ್ಕೆ 2 ಹಿಂಗ್ ಚೀಲ ಹೊಲದ್ ಹಾಕೊಂಡಿದ್ರು. ಆ ಚೀಲದೊಳಗ್ ಇಬ್ರು ನಾವ್ ಸಗಣಿ ತುಂಬಿಕೊಂಡು ತಗೊಂಡ್ ಬರ್ತಿದ್ರು. ವಾರದಿಡೀ ಸಗಣಿ ಎಲ್ಲಾ ಸೇರಿ ಶನಿವಾರ ರವಿವಾರ ಅದನ್ನ ತೊಳೆದು ಸ್ಲರಿ ಮಾಡಿ ಅಲ್ಲಿದೆಲ್ಲಾ ಕಸ ಕಿತ್ತು ಒಂದ್ ಕಡೆ ಹಾಕಿ ಅದ್ರ ಮೇಲೆಲ್ಲಾ ಅದನ್ನ ಸಗಣಿ ಹರಿವಿ ಹಿಂಗೆಲ್ಲಾ ಮಾಡಿ ಗೊಬ್ಬರ ಮಾಡ್ತಿದ್ವಿ ನಾವು. ಅಪ್ಪಾರ ಇದನ್ನ ನಮಗ ಬಹಳ ಅಂದ್ರ ರೂಢಿ ಮಾಡಿಬಿಟ್ಟಾರ ಇದ್ರ ಬಗ್ಗೆ. ಹಿಂಗಾಗಿ ಅದನ್ನ ಗೊಬ್ಬರ ಮಾಡೋದು, ಗಿಡಗಳು ಬೆಳೆಸೋದು, ವೇಸ್ಟ್ ನೀರನ್ನ ಹೆಂಗ ಮಿನಿಮೈಸ್ ಮಾಡಿ ಅದನ್ನ ಶುದ್ಧ ಮಾಡಿ ಹೆಂಗ್ ಬಳಸುದು. ಅಂದ್ರ ಇವನ್ ಅರಿಶಿನ, ಉಳ್ಳಾಗಡ್ಡಿ, ಎಲ್ಲಾ ತರದ ತರಕಾರಿ, ಹೂಗಳು, ಹಣ್ಣುಗಳು ಆಲ್ಮೋಸ್ಟ್ ಎಲ್ಲಾ ಬೆಳಿತಿದ್ರು ನಾವಲ್ಲಿ. ಹಿಂಗಾಗಿ ನಾ ಬಂದ್ಮೇಲೆ ಅಪ್ಪಾಜಿ ನನಗ ಫಸ್ಟ್ ಡೇದಿಂದಾನ ಹೇಳಿದ್ರು, ಮಾಡೋದಾದ್ರ ಪೂರ್ತಿ ಸಾವಯವದಾಗ ಮಾಡೋದು, ಇಲ್ಲಾರ ಬಾಡ ಮಾಡೋದು ಅಂತ ಹೇಳಿ. ಹಿಂಗಾಗಿ ನಾವು ಡೇ 1 ದಿಂದನ ಇದನ್ನ ಅಳವಡಿಸ್ಕೊಂಡ್ಬಿಟ್ವಿ. ತಮ್ಮ ಜಮೀನು ಎಷ್ಟು? ಈಗ ಸದ್ಯ 20 ಎಕರೆ ಅದ ರೀ. ಪೂರ್ತಿ 20 ಎಕರೆ ಸಾವಯವ ಬೆಳಿಬೇಕು? ಹಾ, ಎಲ್ಲ ಸಾವಯವ. ಏನ್ ಬೇಕು? ಸಾವಯವದೊಳಗ ಆಲ್ಮೋಸ್ಟ್ ಎಲ್ಲಾ ಕಾಳು ಕಡಿ, ಆನಂತರ ಹೂಗಳು, ಹಣ್ಣು, ಒಟ್ ನಮ್ಮ ಅಡಿಗೆ ಮನೆಗೆ ಎಷ್ಟು ಬೇಕೆಲ್ಲಾ ನಾವು ನಮ್ಮಲ್ಲಿ ಬೆಳ್ಕೊತೀವಿ. ತರಕಾರಿಗಳು. ಹೊಸ ಜನರೇಷನ್ ಸ್ಟಾರ್ಟ್ ಆಗೈತಿ. ಆಕ್ಚುಲಿ ಭೂಮಿ ಅನ್ನೋದಲ್ಲಿ ಎಲ್ಲ ನಗರೀಕರಣ ಆಗೈತೆ. ಪ್ಲಾಟ, ಸಿಟಿ ಬೆಳೆಯೋದು, ಇಂಥ ಕೃಷಿ ಯಾವ ತರ ಕಾಪಾಡ್ಕೋಬೇಕು, ಭೂಮಿ ಯಾವ ತರ ಕಾಪಾಡ್ಕೋಬೇಕು? ಈಗ ನನ್ನ ನೀವು ಕೇಳಿದ್ರ ಇದೊಂದು ಹುಚ್ಚರ ಆನ್ಸರ್ ಆದ್ರೂ ಆಗ್ಬಹುದು. ಆದ್ರೆ ಯಾರ ಕಡೆ ಭೂಮಿ ಅದ ಅವ್ರು ಆ ಭೂಮಿನ್ ಬಿಟ್ಟು ಬೇರೆ ಏನು ಮಾಡ್ಬಾರ್ದು ಅಂತ ನನ್ ಬಹಳ ಸ್ಪಷ್ಟ ಅನಿಸಿಕೆ ಐತಿ. ರೈತರ ಮಕ್ಕಳು ರೈತಕಿನ ಕಲಿಬೇಕು. ಇಂಜಿನಿಯರ್ಸ್, ಡಾಕ್ಟರ್ಸ್ ಹೆಂಗ್ ತನ್ನ ಮಕ್ಕಳು ಅದ ಕ್ಷೇತ್ರದಾಗ ಬರ್ಲಿ ಅಂತ ಬಯಸ್ತಾರ,
ರೈತರಾದವ್ರು ರೈತ ಆದವ ನನ್ ಮಗು ಇದಕ್ಕ ಬರ್ಲಿ ಅನ್ನೋದನ್ನ ಮೊದ್ಲು ಬೈತಾರ ಚಾಲು ದುಡ್ಡು ಬರೋಂಗಿಲ್ಲ ಅನ್ನೋದೊಂದು ತಲೆಯಾಗಿರತ್ತಲ್ಲ. ತಪ್ಪು ಕಲ್ಪನಾ ಅದ ರೀ. ಕೃಷಿಯನ್ನ ನಾವು ಸರಿಯಾಗಿ ಅದ್ರ ಕೂಡ ನಾವ್ ಹೊಂದ್ಕೊಂಡಿಲ್ಲ ಅಂತ ನಮ್ ತಪ್ಪುಗಳನ್ನ ನಾವ್ ಹೇಳುನ್ರಿ. ಕೃಷಿ ಒಳಗ್ ದುಡ್ಡಿಲ್ಲ ಅನ್ನಕ್ ಹೋಗ್ಬೇಡ್ರಿ. ಕೃಷಿ ಒಳಗ್ ದುಡ್ಡಿಲ್ಲ ಅಂದ್ರ ಕೃಷಿ ಒಳಗ್ ಸಾವಿಲ್ಲ. ಯಾವಾಗ ರೈತ ಸ್ವಾವಲಂಬಿ ಆಗ್ತಾನ, ಹೊರಗಿಂದ ಗೊಬ್ಬರ ಬೀಜ ಇವನ್ ತರೋದ್ ಬಂದ್ ಮಾಡ್ತಾನ, ಯಾವಾಗ ಅವ್ ಬೇಕಾದನ್ನೆಲ್ಲ ಅವ್ ಬೆಳೆಸ್ಕೊಳಕ್ ಚಾಲು ಮಾಡ್ತಾನ, ಆ ಹೊತ್ತೊಳಗ್ ದುಡ್ಡಿಂದ ಅಂಥ ಪರಿ ಅವಶ್ಯಕತೆ ಬರಲ್ಲ. ಸ್ವಲ್ಪ ಪ್ಲಾನಿಂಗ್ ಬೇಕ್ರಿ. ಮಾರ್ಕೆಟ್ ಏನ್ ಬೇಡಾಕತೈತಿ, ನಾ ಏನ್ ಬೆಳಿಬೇಕು, ನಾ ಬೆಳೆದಂತ ವಸ್ತುಗಳನ್ನ ನಾ ಮಾರ್ಕೆಟಿಗೆ ಹೆಂಗ್ ಕಳಿಸ್ಬೇಕು, ಇದ್ರ ಪ್ಲಾನಿಂಗ್ ಇದ್ರ ದುಡ್ಡಿಗೆ ಏನ್ ಕೊಡ್ತೀವಿ. ನೀವು ಸುಮ್ನ ಏನೋ ನನಗ್ ಮನ್ಸಿಗೆ ಬಂದತಿ, ನಾ ಹುಯ್ಯನ್ ಟೊಮ್ಯಾಟೊ ಹಚ್ಚಿನಿ, ಬದ್ನಿ ಗಿಡ ಹಚ್ಚಿನಿ, ಅಥವಾ ಒಂದ್ ಜೋಳನ ಬೆಳದ್ನಿ, ಹತ್ತಿನ ಬೆಳದ್ನಿ, ಅದು ನೀವು ಹೋಗಿ ಕೊಡ್ತೇನಂದ್ರ ಕಚ್ಚಾ ಮಾಲ್ ಕೊಡುದ್ರಾಗ ಅರ್ಥ ಇಲ್ರಿ. ಇವತ್ತು ಕಚ್ಚಾ ಮಾಲನ್ನ ಫಿನಿಶ್ ಪ್ರಾಡಕ್ಟ್ ಆಗಿ ನೀವು ಕೊಟ್ರ ನಿಮಗ್ ದುಡ್ಡಿಂದ ಏನೂ ತೊಂದ್ರೆ ಇಲ್ಲ. ಅದು ಟ್ಯಾಕ್ಟಿಕ್ಸ್ ನೀವು ಕಲಿಬೇಕು. ನಿಮ್ಮ ಬಾಜುಕಿನ ಮನಿ ಬಾಗ್ಲ ಏನದ ಅದ್ ನಿಮ್ ಗಿರಾಕಿ ಅದ. ಯಾವಾಗ ಎಲ್ಲಾರು ಎಲ್ಲಾನು ಬೆಳೆಯಂಗಿಲ್ಲ. ಈಗ ನಿಮ್ ಭಾಗದೊಳಗ ನೀವು ಕಬ್ಬು ಬೆಳಿತಿರ್ಬೇಕು, ಅಕ್ಕಿ ಬೆಳಿತಿರ್ಬೇಕು. ಆದ್ರ ನಮ್ ಕಡೆ ತೊಗರಿ, ಹೆಸರು, ಕಡ್ಲಿ, ಉದ್ದು ಇವೆಲ್ಲ ಅದಾವ. ಸೊ ನೀವು ಒಂದ್ ಕಸ್ಟಮರ ನನಗ್, ನೀವು ಹೊರಗಿಂದ ಕೊಂಡು ತಿಂತೀರಿ, ಅಲ್ಲಿಂದ ತಿನ್ನೋದು ಇಲ್ಲಿ ತಗೋರಿ ಅಂತ ಹೇಳಕ್ ನನಗ್ ದಾರಿ ಅದ. ನಮ್ಮಲ್ಲಿ ನಾವು ಭತ್ತ ಬೆಳೆಯಂಗಿಲ್ಲ, ನಾ ಅಕ್ಕಿ ನಿಮ್ ಕಡೆ ತಗೋಬಹುದು. ನಾ ನಿಮಗೊಂದ್ ಕಸ್ಟಮರ್ ಅದೇನಿ, ನೀವು ನಮಗೊಂದ್ ಅದೇ. ಸೊ ಮಾರ್ಕೆಟ್ ಸ್ಟಡಿ ಮಾಡಿ ಕೃಷಿಯನ್ನ ಮಾಡಿದ್ರ ಕೃಷಿ ಒಳಗ್ ದುಡ್ಡು ಅದ. ನನಗ್ ಸರಿ ಅನಸ್ತತಿ ಅಂತ ನಾ ಬೆಳೆದು ಅದನ್ನ ನಾ ಮಾಡ್ತೀನಿ ಅಂದ್ರ ನನಗ ಅದನ್ನ ಯಾರು ಹೇಳೇ ಇಲ್ರಿ ಮಾಡಂಗ. ಕಬ್ಬು ಬೆಳಿ ಅಂತ ನನಗ್ ಫ್ಯಾಕ್ಟ್ರಿ ಅವ್ರು ಹೇಳಿಲ್ಲ, ಕಬ್ಬು ಬೆಳೆದ ಫ್ಯಾಕ್ಟ್ರಿಗೆ ಹಚ್ಚಬೇಕಂತೂ ಹೇಳಿಲ್ಲ. ಕಬ್ಬು ಬೆಳಿರಿ, ಕಬ್ಬಿನ ಹಾಲ್ ತೆಗೆದು ಮಾರ್ರಿ. ನೀವ ಒಂದ್ ಗಾಡಿ ಹಾಕೊಂಡ್ ಕಬ್ಬಿನ ಹಾಲ್ ಮಾರಿದ್ರ ಒಂದ್ ಗಳಕ್ ನಿಮಗ್ 30-40 ರೂಪಾಯಿ ಹುಟ್ಟದ. ಫ್ಯಾಕ್ಟ್ರಿಗೆ ಹಾಕಿದ್ರ ನಿಮ್ಗೆ ಎಷ್ಟು ಊಟ ಆಗತೈತಿ? ಫ್ಯಾಕ್ಟ್ರಿ ಅವ ನಿಮ್ ಕಬ್ಬು ತಗೊಂಡ್ ಅವ ಎಷ್ಟು ಗಳಿಸ್ಲಿಕ್ಕತಾನ? ಅವ್ ಸಕ್ರಿ ಒಂದ್ ಮುಖ ಆಯ್ತ ಅವಂದು. ಅದ್ರ ಬೈ ಪ್ರಾಡಕ್ಟ್ಸ್ ರಗಡದ ಅವನ್ ಕಡೆ. ಬಗಾಸ್ ಅಂತದ, ಆಶ್ ಸಹಿತ ಮಾರಾಕತ್ತಾರ. ಅದನ್ನ ಬಾಯ್ಲರ್ ಸುಟ್ಟಿದ್ದಂತ ಆಶ್ ಸಹಿತ ಅವ್ ಮಾರ್ತಾನ ಫ್ಯಾಕ್ಟ್ರಿ ಅವ. ಅದ್ರದ್ ಬಂದಿರೋ ಮೊಲಾಸಸ್ ಅದನ್ನು ಕೂಡ ಬೈ ಪ್ರಾಡಕ್ಟ್ ಆಗಿ ಮಾರ್ತಾನ. ಸೊ ನೀವು ಬೆಳೆದದ್ದನ್ನ ಇನ್ನೊಬ್ರಿಗೆ ಲಾಭ ಮಾಡಿ ಕೊಡೋಕಿನ್ನ ನೀವೇನ್ ಬೆಳಿಲಿಕ್ಕತ್ತೀರಿ ಅದನ್ನ ನೀವು ಇನ್ನ ಒಂದ್ ಸ್ವಲ್ಪ ವ್ಯಾಲ್ಯೂ ಆಡ್ ಮಾಡಿ ಅದ್ರದ್ 2 ದುಡ್ಡು ಹೆಂಗ್ ಮಾಡ್ಕೋಬಹುದು. ಸಪೋಸ್ ಒಂದ್ ಎಕ್ಸಾಂಪಲ್ ತಗೊಂಡ್, ತೊಗರಿ ಅದಾವ ನಿಮ್ ಕಡೆ, 8,000 ರೂಪಾಯಿ ಕ್ವಿಂಟಲ್ ಹೊಂಟದ. ತೊಗರಿ ನೀವು ಬ್ಯಾಳಿ ಮಾಡತ್ರಿ, ಬ್ಯಾಳಿ ಮಾಡಿದ್ರೆ ಹೆಂಗೈತ್ರಿ ಬ್ಯಾಳಿ? 130-140 ರೂಪಾಯಿ ಆಯ್ತು. ನಿಮ್ ಮನ್ಯಾಗ ದನ ಅದಾವ ಅಂದ್ರ 100ಗೂ ನಿಮ್ ದನಕ್ಕಾಯ್ತು, ಬ್ಯಾಳಿ ಹೊರಗ್ ಹೋಯ್ತು. 1 ಕ್ವಿಂಟಲ್ ನೀವು ತೊಗರಿ ಒಡಸ್ದಾಗ ನಿಮ್ಗೆ 70 ಕಿಲೋ ಬ್ಯಾಳಿ ಬರ್ತದ, 30 ಕಿಲೋ 100ಗ್ ಬರ್ತದ. 140ರಂಗ್ 70 ಕಿಲೋ ಕ್ಯಾಲ್ಕುಲೇಷನ್ ಹಾಕ್ರಿ, 100ಗಿಂದ 25-30 ರೂಪಾಯಿ ಬ್ಯಾರೆ ಕ್ಯಾಲ್ಕುಲೇಟ್ ಮಾಡಿ. ನುಕ್ಸಾನ್ ಅದ ಏನು ಇದ್ರಾಗ? ಸೊ ಹಿಂಗ್ ಬೈ ಪ್ರಾಡಕ್ಟ್ಸ್ ಮಾಡಕ್ ಕಲಿ. ನಿಮ್ ಕಡೆ ಮಾರ್ಕೆಟ್ ಒಳಗ್ ಕಡ್ಲಿ ತಗೊಂಡವ, ಕಡ್ಲಿಗ್ ನಿಮ್ಮ ಬೆಲೆ ಕಟ್ಲಿಕ್ಕೆ ಅಧಿಕಾರ ಇಲ್ಲ ಆಸ್ ಅ ಫಾರ್ಮರ್. ಆದ್ರ ಮಿಠಾಯಿ ಅಂಗಡಿ ಒಂದ್ ಉಂಡಿಗೆ ಇಂತಿಷ್ಟ ಅಂತ ಹೇಳೋ ಅಧಿಕಾರ ಅವಂಗದ. ಯಾಕಂದ್ರ ಅದು ಫಿನಿಶ್ ಪ್ರಾಡಕ್ಟ್ ಆಗೈತಿ. ಸೊ ಇದನ್ನ ಸ್ವಲ್ಪ ಸ್ಟಡಿ ಮಾಡಿ ನೀವು ಕೃಷಿ ಒಳಗ್ ಇಳಿದ್ರ ಕೃಷಿ ಒಳಗ್ ನಿಮಗ್ ಬದುಕದ. ಆದ್ರ ಅದನ್ನ ನಾವು ನೋಡ್ಲಾರ್ದ ಬರೀ ಕ್ರೂಡ್ ಆಗಿ ಒಂದ್ ಬೆಳಿತೀವಿ ಮಾರ್ತೀವಿ ಅಂದ್ರ ಆಗಂಗಿಲ್ಲ. ನೀವ್ ಅದನ್ನ ಮಾರೋದನ್ನು ಸಿಸ್ಟಮ್ಸ್ ಹಾಕೋಬೇಕು. ಬ್ಯಾಚ್ ವೈಸ್ ಬೆಳೀರಿ, ಕಂಟಿನ್ಯೂ ಫ್ಲೋ ಇರುವಂಗ್ ಬೆಳೀರಿ. ಮಾರ್ಕೆಟಿಗೆ ನಿಮ್ಮಿಂದ ಒಂದು ಕಂಟಿನ್ಯೂ ಫ್ಲೋ ಒಳಗ್ ತರಕಾರಿ ಹೋಗ್ತಿರ್ಬೇಕು. ಅಥವಾ ಒಂದ್ 20 ಜನ ನಿಮ್ ಕಡೆ ಕೊಳ್ಳಿಕ್ ಬರ್ಲಾಕತ್ತಾರಂದ್ರ ಅವ್ರ ಕಿಚನ್ಗೆ ಏನ್ ಬೇಕು ಅದನ್ನ ಸ್ಟಡಿ ಮಾಡಿ ನೀವು ಬೆಳೆಯುವಂತ ವ್ಯವಸ್ಥೆ ಮಾಡ್ಕೊಂಡ್ರ ಇದ್ರೊಳಗ್ ದುಡ್ಡು ಅದ. ಆದ್ರ ನಾವ್ ನಮ್ದು ಕೃಷಿ ಕಡೆ ನೋಡುವಂತ ದೃಷ್ಟಿಕೋನ ಇವತ್ತು ಮಾಡರ್ನ್ ಆಗ್ಬೇಕಷ್ಟ. ನಾವೇನ್ ಪಾರಂಪರಿಕವಾಗಿ ಮೊನೋಕ್ರಾಪ್, ಆಕ್ಚುಲಿ ಹಳೆ ಮಂದಿ ನೋಡಿದ್ರ ಅವ್ರು ಯಾವಾಗೂ ಮೊನೋಕ್ರಾಪ್ ಮಾಡಿಲ್ಲ. ನೀವ್ ಒಂದ್ ಕಡ್ಲಿ ತಗೋರಿ, ಅದ್ರಾಗ ಅವ್ರ ಒಂದಷ್ಟು ಕೊತ್ತಂಬರಿ ಕೂಡಿಸ್ತಿದ್ರು, ಅದ್ರಾಗ ಒಂದಷ್ಟು ಅಗಸಿ ಕಾಳು ಒಗಿತಿದ್ರು, 1-2 ಜೋಳದ ಕಾಳು ಒಗಿತಿದ್ರು, ಅದ್ರೊಳಗ 1-2 ಇವನ್ ಏನು ಸೌತಿ ಬಳ್ಳಿ ಅಂತ ಹಾಕ್ತಿದ್ರು. ಅದ್ರ ಹಿನ್ನೆಲೆ ಒಳಗ ಒಂದ್ ಕಾರಣ ಇತ್ತು. ಯಾಕಿತ್ತು? ಕಡ್ಲಿಗೆ ಯಾವಾಗ ನಾವು ಕೊತ್ತಂಬರಿ ಕೂಡಿಸ್ತೀವಿ ಅದಕ್ಕೆ ಅಟ್ರಾಕ್ಟ್ ಆಗಿ ಬರುವಂತ ಹುಳುಗಳು ಕಡ್ಲಿ ಒಳಗಿರುವಂತ ಕೀಡಿಗಳನ್ನ ಕಂಟ್ರೋಲ್ ಮಾಡ್ತಾವ. ಇದು ಬೆಳೆ ಅಂತಾನ ಹಾಕ್ತಿದ್ರು ಅವ್ರು. ಸೌತಿಕಾಯಿ, ಹಳದಿ ಹೂ ಬರ್ತದ, ಕೀಡಿಗಳು ಬಂದ್ ಫಸ್ಟ್ ಆ ಹೂವಿನ ಮೇಲೆ ಅಟ್ರಾಕ್ಟ್ ಆಗಿ ಅಲ್ಲಿ ತತ್ತಿ ಹಾಕ್ತಾವ. ಸೌತಿಕಾಯಿ ಹುಳಕ್ ಆಗ್ತದ, ಕಡ್ಲಿ ಹುಳಕ್ ಆಗಂಗಿಲ್ಲ. ಸಾಸ್ವಿ ಹಾಕ್ತಿದ್ರು, ಕಡ್ಲಿಗೆ ಬರುವಂತ ಕೀಡಿ ಸಾಸ್ವಿ ಮೇಲೆ ಅಟ್ಯಾಕ್ ಆಗ್ತಿತ್ತು. ಜೋಳ ಹಾಕ್ತಿದ್ರು, ಬಂದಂತ ಹಕ್ಕಿ ಜೋಳದ ದಂಟ ಮೇಲೆ ಕುಂತ್ ಕೀಡಿ ಅಳಗಾಡೋದನ್ನ ನೋಡಿ ತಿಂತಿತ್ತು. ಇವೆಲ್ಲಾ ಟ್ರಾಪ್ ಕ್ರಾಪ್ ಅಂತ ಬಳಸ್ತಿದ್ರೆ ವಿನಃ ಆಮೇಲೆ ಅದ್ರ ಜೊತೆಗೆ 4 ಸಾಸ್ವಿ ಕಾಳು ಅಂತ ಮನಿಗ್ ಬರ್ತಿದ್ವು, ಕೊತ್ತಂಬರಿ ಕಾಳು ಅಂತ ಬರ್ತಿದ್ವು, ಕಡ್ಲಿ ಬರ್ತಿತ್ತು. ಸೊ ಹಿರಿಯರಿಗೆ ಗೊತ್ತಿತ್ರಿ ಇದೆಲ್ಲ. ಮಿಶ್ರ ಬೆಳೆ ಮಾಡೋ ಪದ್ಧತಿ, ಯಾವ್ದ್ರ ಜೊತೆ ಏನ್ ಮಿಕ್ಸ್ ಮಾಡಿದ್ರೆ ಏನ್ ಆಗ್ತದ ಅವ್ರಿಗೆ ಗೊತ್ತಿತ್ತು.
ಆದ್ರ ನಾವ್ ಅದನ್ನ ನಡುವೆ ಎಲ್ಲೋ ಒಂದ್ ಕಡೆ ಮರೆತು ಬರೀ ಕಡ್ಲಿ ಅನ್ಕೊಂತ ಹೋದ್ವಿ. ಬರೀ ಕಡ್ಲಿ ಆದ್ಮೇಲೆ ಅದಕ್ಕಲ್ಲೇ ಕೀಡಿಗಳಿಗೆ ಬೆಳಿಲಿಕ್ಕೆ ಅವಕಾಶಗಳು ಸಿಗಾಕತ್ತು. ಆಮೇಲೆ ನಾವ್ ಏನ್ ಮಾಡಾಕತ್ತೀವಿ, ಕೆಮಿಕಲ್ ಹೊಡ್ಯಾಕತ್ತೀವಿ. ಮಿತ್ರ ಕೀಟು ಸತ್ತು, ಇದು ಸತ್ತು. ಹಿಂಗಾಗಿ ಕೀಡಿ ಕಂಟ್ರೋಲ್ ಆಗುವಂತ ಸಮಸ್ಯೆ ನಮ್ ಹತೋಟಿ ಮೀರ್ತ್ರಿ ಇದ. ಈ ಸಲ ಸೋಯಾಬೀನದ ಕತಿ, ಹೆಸರಿನ ಕತಿ ಎಲ್ಲಾ ಮುಗ್ದದ. ಯಾಕೆ ಮುಗ್ದದ? ಇದರಿಂದ ಮುಗ್ದದ. ಬಟ್ ನಾವ್ ಮಾಡಿದಂತ ಔಷಧಿಗಳನ್ನ ಏನ್ ರೈತರು ಬಳಸ್ತಾರ ಅವ್ರದೆಲ್ಲ ಕೀಡಿ ಕಂಟ್ರೋಲ್ ಆಗೈತಿ. ನಾವ್ ಬರೀ ಏನ್ ಹಣ್ಣಿನ ರಸಗಳು ಅವನ್ನ ಇವನ್ನ ಬಳಸಿ ಔಷಧಿ ಮಾಡಿ ಒಂದು ಜನರೇಷನ್ ಬಂದ ಹಳಿ ಕಾಲದ ಪದ್ಧತಿ ಕೃಷಿ ಅಂತ ಇಲ್ಲ. ಈಗ ಹೊಸ ಸ್ಟಾಪ್ ಮಾಡಿದ್ರಿ. ಇದೇನೋ ಒಂದು ಹೊಸಾದಿದ್ರು ಕೂಡ ಮತ್ತು ಬೇರಿಗಿನ ಹೊಂಟದ್ರಿ. ಆರ್ಗ್ಯಾನಿಕ್ ಅಂದ್ರೆ ಏನ್ ದೊಡ್ಡದಲ್ಲ, ಯಾವ್ಯಾವ ಇದು ಹೊಸಾದಲ್ವೇ ಅಲ್ಲ. ಇದು ಕಂಡು ಹಿಡ್ದವ್ರ ಯಾರು? ಪರಾಶರ ಮುನಿಗಳು. ಯಾವಾಗ ಎಷ್ಟೋ ಲಕ್ಷ ವರ್ಷ ಹಿಂದಿಂದ ಪರಾಶರ ಮುನಿಗಳ ಎಷ್ಟ್ರ ಮಠ ಡೀಪ್ ಸ್ಟಡಿ ಅದ ಅಂದ್ರ ಯಾವ ನಕ್ಷತ್ರಕ್ಕೆ ನೀವು ಬೀಜಗಳನ್ನ ಹಾಕ್ಬೇಕು, ಯಾವ ನಕ್ಷತ್ರಕ್ಕೆ ಬೀಜ ಹಿಡ್ಕೊಳ್ಬೇಕು, ಯಾವ ನಕ್ಷತ್ರಕ್ಕೆ ರಾಶಿ ಮಾಡ್ಬೇಕು, ಇವೆಲ್ಲಾನು ಡಿಟೇಲ್ ಪರಾಶರ ಸಂಹಿತೆ ಒಳಗ್ ಬರ್ದಿದ್ದದ. ನಾವೇನು ಹೊಸಾದ್ ಮಾಡಿಲ್ರಿ ಇದ್ರಾಗ. ಆಮೇಲೆ ಅವ್ರ ಕ್ರಾಸಿಂಗ್ ಅವ್ರಿಗೆ ಗೊತ್ತಿತ್ತು ಅವಾಗ. ಇವೇನ್ ಕ್ರಾಸ್ ಬ್ರೀಡ್ ಬರ್ಲಿಕ್ಕತ್ತಾವು ಇದೆಲ್ಲ ಅವಾಗ ಗೊತ್ತಿತ್ತು. ನಾವು ಅವ್ರೊಂದಿಷ್ಟು ದೊಡ್ಡ ಮಣ್ಣಿನ ಗಡಿಗೆ ಕೊಟ್ರ ಅವ್ನ ಕೈಯಾಗ. ಪ್ರತಿ ಜಾತಿದ್ ಒಂದ್ ಅಕ್ಕಿ ಇದ್ರಾಗ ಹಾಕಪ್ಪ, ಯಾವಾಗ ತುಂಬತದ ಅವಾಗ ಜಾತಿ ಮುಗ್ದು ಅಂತ ಹೇಳಿದ ಅಂದ್ರ ಲೆಕ್ಕ ಇಲ್ಲದಷ್ಟು ಜಾತಿ ಅಕ್ಕಿ ನಾವ್ ಬೆಳಿತಿದ್ವಿ. ನೀರ್ ಜಾಸ್ತಿ ಆದ್ರ ಭತ್ತ ತೇಲಿ ಮ್ಯಾಲ ಬೆಳೆಯುವಂತ ಭತ್ತ ಕೂಡ ಇತ್ರಿ ನಮ್ಮಲ್ಲಿ. ಫ್ಲಡ್ ಬಂದದ, ಫ್ಲಡ್ ಒಳಗ್ ಮ್ಯಾಲ ಭತ್ತ ತೇಲಿ ಅಲ್ಲಿ ಕಾಳ ಆಗ್ತಿತ್ತದು, ಮುಣಿಗಿ ಸಾಯ್ತಿದ್ದಿಲ್ಲ. ಸೊ ಇಂಥ ಪ್ರಯೋಗಗಳನ್ನ ಮಾಡಿದಂತ ಋಷಿ ಮುನಿಗಳದಾರ. ಏನ್ ಅವ್ರ ಋಷಿ ಮುನಿಗಳಂದ್ರ ಅವ್ರ ಒಂದ್ ಎನ್ಸೈಕ್ಲೋಪೀಡಿಯಾ ಇತ್ತು. ಅವ್ರ ಒಂದ್ ವಿಷಯ ತಗೊಂಡ್ರಿಲ್ಲೋ ಆ ವಿಷಯದ ಮೇಲೆ ಪೂರ್ತಿ ಡಿಟೇಲ್ ಆಗಿ ಸ್ಟಡಿ ಮಾಡ್ತಿದ್ರಿ ಅವ್ರು. ಕಶ್ಯಪ್ ಮುನಿಗಳು ತಗೋರಿ, ಪರಾಶರ ಮುನಿಗಳು ತಗೋರಿ, ಇವ್ರೆಲ್ಲಾ ಒಂದೊಂದೊಂದೊಂದೊಂದೊಂದ್ ಕ್ಷೇತ್ರದೊಳಗ್ ಸ್ಟಡಿ ಮಾಡ್ಯಾರ. ಅವು ಎಷ್ಟು ಡೆಪ್ತ್ ಒಳಗ್ ಸ್ಟಡಿ ಐತಿ ಅಂದ್ರ ನಮ್ದು ಅಗ್ನಿಹೋತ್ರ ಬೆಳಿಗ್ಗೆ ಸಂಜಿಕ್ ನಾವ್ ಮಾಡ್ತೀವಿ. ಯಾಕೆ ಮಾಡ್ಬೇಕು ಅಗ್ನಿಹೋತ್ರ? ಏನದ್ರದ್ ಲಾಭ? ಇದನ್ನ ಹೇಳಿದವ್ರು ಯಾರು ನಮಗ? ಇದನ್ನ ಹೇಳಿದವ್ರು ಪರಶುರಾಮರು. ಪರಶುರಾಮರು ಯಾವಾಗ ಹೇಳಿದ್ರಿ? ಇದನ್ನೊಂದ್ ಸಣ್ಣ ಸ್ಟೋರಿ ಅದ ಅದಕ್ಕ. ಯಾವಾಗ ಪರಶುರಾಮ್ ಪೂರ್ತಿ ಎಲ್ಲಾ ಜಗತ್ತನ್ನ ಕಾಂಕರ್ ಮಾಡಿದ್ರು, 21 ಸಲ ಕ್ಷತ್ರಿಯರ್ನ ಕೊಂದ್ ಎಲ್ಲಾ ಇಡೀ ಜಗತ್ ಕಾಂಕರ್ ಮಾಡಿದ್ರಿ ಅವ್ರು. ಗುರುಗಳನ್ನ ಭೇಟಿ ಆದಾಗ ಅವ್ರ ಅಂದ್ರ ಗುರು ದಕ್ಷಿಣ ಕೊಡಪ್ಪ ನನಗಂತ ಹೇಳಿ. ಏನ್ ಬೇಕ್ರಿ ನೀವ್ ಹೇಳಿದ್ ಕೊಡ್ತೀನಿ ಅಂದ್ರ. ನೀ ಏನ್ ಗೆದ್ದಿ ಎಲ್ಲಾನು ನಂಗ ಅರ್ಪಣೆ ಮಾಡಂದ್ರ ಮಾಡಿದ್ರು. ಹಿಂದ್ ಹೊಳ್ ನೋಡ್ತಾರ ಅವ್ರ ಶಿಷ್ಯ ಗಣ ಇತ್ತು ಹಿಂದ. ಆ ಶಿಷ್ಯರಿಗೆ ಊಟದ ವ್ಯವಸ್ಥೆ ಏನು? ಆಸ್ ಅ ಗುರು ತನ್ನ ಡಿಸೈಪಲ್ಗೆ ಅವ್ರ ಎಲ್ಲಾ ವ್ಯವಸ್ಥೆ ಮಾಡ್ಬೇಕಿತ್ತು. ಅವಾಗ ಅವ್ರ ಗುರುಗಳಿಗೆ ಅಂದ್ರು, ನಾ ಏನೋ ಮಾಡದೆ ದಾನ, ಖರೆ ನನಗ ಒಂದ್ ಸ್ವಲ್ಪ ಜಮೀನ್ ಬೇಕಲ್ಲ, ನನ್ ಶಿಷ್ಯರು ಎಲ್ಲಿ ಬದುಕ್ಬೇಕು ಅಂತ ಹೇಳಿ. ಅದ್ ನಿನ್ ಸಮಸ್ಯೆ, ನನಗ್ ಹೇಳ್ಬೇಡ ಹೋಗಂದ್ರ ಅವ್ರು. ಅವಾಗ ಅವ್ರು ಹೆಚ್ಚು ಕಡಿಮೆ ಮಂಗಳೂರ್ವರೆಗೂ ಸಮುದ್ರ ಇತ್ತಂತ್ರಿ. ಅಲ್ಲಿ ಹೋಗಿ ನಿಂತು ತನ್ನ ಪರಶು ಒಗದು ಸಮುದ್ರ ದೇವತೆಗೆ ಪ್ರಾರ್ಥನೆ ಮಾಡಿದ್ರು, ನನ್ ಪರಶು ಎಲ್ಲಿ ಬೀಳ್ತದ ಅಲ್ಲಿವರೆಗೂ ನೀಗಿನ ಸರ ಜಮೀನ್ ಬಿಡ್ಬೇಕು ನನಗಂತ ಹೇಳಿ. ಅದ್ ಹೋಗಿ ಕೇರಳಕ್ ಬಿತ್ತು. ಸೊ ಆ ಕೇರಳದ್ದೇನ್ ಬೆಲ್ಟ್ ಐತಿ, ಪರಶುರಾಮರು ಡೆವಲಪ್ ಮಾಡಿದಂತ ಲ್ಯಾಂಡ್ ಅದು. ಅವಾಗ ಅವ್ರ ಏನ್ ಮಾಡಿದ್ರು, ಅವರಿಗೆ ಅಗ್ನಿಹೋತ್ರದ ಮಹತ್ವ ಗೊತ್ತಿತ್ತು. ಅಗ್ನಿಹೋತ್ರ ಮಾಡೋದ್ರಿಂದ ಏನಾಗ್ತದ, ಸೂರ್ಯ ಉದಯ ಸೂರ್ಯ ಅಸ್ತದ ಟೈಮ್ನಾಗ ಒಂದ್ ಸಣ್ಣ 2 ಮಂತ್ರ ಹೇಳಿ ಆಹುತಿ ಹಾಕೋದಿರ್ತದ. ಅಗ್ನಿಹೋತ್ರ ನೀವು ನೆಟ್ ಒಳಗ್ ಹುಡ್ತಿದ್ರ ಸಿಕ್ತತ್ ನಿಮಗ. ಬಟ್ ಅದ್ರ ಬೆನಿಫಿಟ್ಸ್ ಏನದಾವು? ಅದನ್ನ ಮಾಡಿದಾಗ ಅದ್ರಾಗ ಏನ್ ಗ್ಯಾಸ್ ರಿಲೀಸ್ ಆಗ್ತಾವು, ಅದರಿಂದ ಮಳಿ ಬೆಳಿ ಎಲ್ಲಾ ಹೆಲ್ದಿ ಉಳಿತಾವ್. ನಿಮ್ಮಲ್ಲಿರೋ ವಾತಾವರಣ ಶುದ್ಧ ಮಾಡ್ತಾವ್, ಆಕ್ಸಿಜನ್ ಪ್ರಮಾಣ ಹೆಚ್ಚು ಮಾಡ್ತದ. ಅದ್ರ ಬೂದಿ ನೀವು ಬಳಸೋದ್ರಿಂದ ಬೀಜದ ಫಲವತ್ತತೆ ಹೆಚ್ಚಾಗ್ತದ. ನೀವು ಬೀಜೋಪಚಾರ ಮಾಡುವಾಗ ಅದನ್ನ ಸ್ವಲ್ಪ ಬೆಲ್ಲದ ನೀರ್ ಗೊಜ್ಜಿ ಬೂದಿ ಸಿಕ್ಕಿ ಒಣಗಿಸಿ ಅದನ್ನ ಬಿತ್ತಿದ್ರ ಬೀಜಗಳು ಜರ್ಮಿನೇಷನ್ ಬಹಳ ಚಂದ ಆಗ್ತದ. ನೆಲಕ್ಕೆ ನೀವು ಎರಚಿದ್ರ ಇದ್ರೊಳಗಿಂದ ಲಘು ಪೋಷಕಾಂಶಗಳು ಅದೆಲ್ಲ ಜಾಸ್ತಿ ಆಗ್ತಾವ. ಬತ್ತಿದಂತ ಬಾವಿ ಒಳಗ ಅದನ್ನ ಜರ್ ನೀವು ಅಮಾಶಿ ಹುಣ್ಣಿಮೆಗೆ ಗೋಮೂತ್ರ ಅದನ್ನ ಮಿಕ್ಸ್ ಮಾಡಿ ಹಾಕಿದ್ರ ನೀರ್ ಹೊಳ್ಳಿ ಬರ್ತಾವ್ರಿ. ಒಣ ಬತ್ತಿದಂತ ಭೂಮಿ, ಒಣ ಬಾವಿ ನೀವ್ ಬೇಕಾದ್ರೆ ಒಂದ್ ಪ್ರಯೋಗ ಮಾಡ್ರಿ. ಒಣ ಬಾವಿ ಸೆಲೆಕ್ಟ್ ಮಾಡ್ರಿ. ಅಮಾಶಿ ಹುಣ್ಣಿಮೆ ದಿನ 100 ಗ್ರಾಮ್ದಷ್ಟು ಅಗ್ನಿಹೋತ್ರ ಭಸ್ಮ, 10 ಲೀಟರ್ ನೀರು, 10 ಲೀಟರ್ ಗೋಮೂತ್ರ ಮೂರನ್ನು ಮಿಕ್ಸ್ ಮಾಡುದು. ಅಲ್ಲಿ ಹೋಗಿ ಗಂಗಾದೇವಿಗೆ ಪ್ರಾರ್ಥನೆ ಮಾಡಿ ಅದನ್ನ ಅದಕ್ ಸುರುವುದು. ಅಮಾಶಿ ಹುಣ್ಣಿಮೆ 10-15 ಅಮಾಶಿ ಹುಣ್ಣಿಮೆ ಮಾಡಿರ ಅದ್ರಾಗ ನೀರ್ ಬರ್ಲೇಬೇಕು. ಇದನ್ ಬೇಕಾದ್ರೆ ನೀವು ಅದ ಚಾಲೆಂಜ್ ಎಲ್ಲಾರೆ ಮಾಡಿ ನೋಡ್ರಿ. ಯಾವ್ದಾರೆ ಬೋರ್ವೆಲ್ ನೀರ್ ಕಡಿಮೆ ಆದಲ್ಲೇ ಅಥವಾ ಬಾವಿ ಒಳಗ್ ನೀರ್ ಬತ್ತಿದಲ್ಲೇ ಅಲ್ಲಿ ಮಾಡಿ ನೋಡ್ರಿ. ಅಥವಾ ಬೋರ್ವೆಲ್ ಡಿಗ್ ಮಾಡಿದಾಗಿಂದ ನೀರ ಬಂದಿಲ್ಲ ಅಂತಲ್ಲಿ ಬೇಕಾದ್ರೂ ಮಾಡಿ ನೋಡ್ರಿ, ಬರ್ತಾವ್ರಿ ನೀರ್. ಇದು ಲಾತೂರ್ ಒಳಗೊಬ್ರು ಮಾಡ್ಯಾರ. ಅವ್ರದ್ದು ಒಣ ಬಾವಿಗೆ ಅದನ್ನ ಮಾಡಿದ್ರ ಅವ್ರು. ಎಲ್ಲಾ ಹುಚ್ಚ ಅಂದ್ರ ಅವ್ರಿಗೆ ಹಂಗೆಲ್ಲಿ ಬರ್ತದ ಹೋಗೋ ನೀರ್ ಅಂತ ಹೇಳಿ. ಈಗ 6 ಎಕರೆಕ್ ಆಗುವಷ್ಟು ನೀರ್ ಅವ್ರ ಕಡೆ ಇವತ್ತಿನ ಡೇಟ್ ಒಳಗ ಅದ. ಸೊ ಇವೆಲ್ಲಾ ಅವ್ರಿಗೆ ಗೊತ್ತಿತ್ತು ಮೊದ್ಲ, ಅವ್ರ ಅದನ್ನ ಮುಂದುವರ್ಸಿದ್ರು. ಇದೆಲ್ಲ ವೇದದೊಳಗೂ ಬಂದದ್ರಿ. ನಾವ್ ಮಾಡಾಕತ್ತಿದ್ ಏನೂ ಹೊಸಾದ್ ಮಾಡಾಕತ್ತಿಲ್ಲ.
ವೇದಿಕ್ ಕಾಲದಿಂದ ಮಾಡ್ಕೊಂತ ಬಂದಾರ ಅದನ್ನ ನಾವ್ ಮಾಡಾಕತ್ತೀವಿ. ಇನ್ನ ನಾವ್ ಸಂಪೂರ್ಣವಾಗಿ ಇಳಿದಿಲ್ರಿ ಅದ್ರಾಗ, ಇನ್ನೂ ನಮಗ್ ಹರ್ಡಲ್ಸ್ ಅದಾವು, ಇನ್ನ ಪೂರ್ತಿ ನಾವು ಪ್ರಾಕ್ಟೀಸ್ ಮಾಡಕ್ ಆಗಿಲ್ಲ. ಬಟ್ ಇದ್ರಾಗ ಬಹಳ ಡೆಪ್ತ್ ಅದರಿ. ಇದನ್ನ ಎಷ್ಟು ನೀವು ಸ್ಟಡಿ ಮಾಡ್ತೀರಿ ಅಷ್ಟು ನಿಮಗ್ ಇದ್ರೊಳಗ ವಿಚಿತ್ರಗಳು ಕಂಡು ಬರ್ತಾವ. ಈಗ ನಿಮ್ದ ವೃಕ್ಷಾಯುರ್ವೇದ ಅದ, ವೃಕ್ಷಕ್ಕನು ಕಫ ವಾತ ಪಿತ್ತ ಅದ, ಗೊತ್ತದ ಏನ್ ನಿಮಗ? ವಾತ ಪಿತ್ತ ಕಫ ಆದಾಗ ಅವತರದ ಲಕ್ಷಣ ಏನಿರ್ತಾವ ಇವೆಲ್ಲಾ ವೃಕ್ಷಾಯುರ್ವೇದ ಒಳಗ್ ಬರ್ದಿದ್ದದ. ಯಾವ ಗಿಡ ಯಾವ ಕಂಟೆಂಟ್ಸ್ ಅದಾವ ಅದ್ರಾಗ, ಅದ್ ಯಾವ ನಕ್ಷತ್ರಕ್ ಕನೆಕ್ಟೆಡ್ ಐತಿ. ಪ್ರತಿಯೊಂದು ಗಿಡದ್ದು ಒಂದ್ ನಕ್ಷತ್ರ ಅದ. ಈಗ ನಾವ್ ಹೆಂಗ್ ಹುಟ್ಟಿದಾಗ ಒಂದ್ ನಕ್ಷತ್ರ ಇರ್ತೈತಿ, ನಮಗೊಂದ್ ರಾಶಿ ಇರ್ತೈತಿ, ಹಂಗ ಪ್ರತಿಯೊಂದು ಗಿಡಕ್ಕನು ಒಂದೊಂದ್ ನಕ್ಷತ್ರ ಅದಾವ. ಪ್ರತಿಯೊಂದು ಗಿಡನು ಒಂದೊಂದು ಕಾಳ ಒಂದೊಂದು ಕನೆಕ್ಟೆಡ್ ಐತಿ. ಈಗ ನಿಮ್ದು ದ್ವಿದಳ ಧಾನ್ಯಗಳನ್ನ ಬಿತ್ತು ತಿಥಿ ಬ್ಯಾರೆ ಅದಾವ, ಏಕದಳ ಬಿತ್ತು ತಿಥಿ ಬ್ಯಾರೆ ಅದಾವ, ಹುಲ್ಲಿನ ವರ್ಗ ಹಚ್ಚೋದು ಬ್ಯಾರೆ ತಿಥಿ ಐತಿ, ಹೂವಿಂದ ಬ್ಯಾರೆ ಐತಿ. ಸೊ ಅವ್ ತಿಥಿಗಳನ್ನ ನೀವು ಬಯೋಡೈನಾಮಿಕ್ ಅಂತ ಕ್ಯಾಲೆಂಡರ್ ಹುಡುಕಿದ್ರ ಅದ್ರೊಳಗೆ ನಿಮ್ಗೆ ತಿಥಿಗಳು ಸಿಕ್ಬಿಡ್ತಾವ. ಆ ಪ್ರಕಾರ ನೀವು ಬಿತ್ತೀರ, ಯೂನಿವರ್ಸ್ ಅದ್ರ ಕೇರ್ ತಗೋತದ. ಅದಕ್ಕೆ ಯಾವಾಗೂ ನೀರ್ ಕೊರತೆ ಆಗಂಗಿಲ್ಲ, ಯಾವ ರೋಗಗಳು ಬರಂಗಿಲ್ಲ, ಹೆಲ್ದಿ ಉಳಿತದ. ತಿಥಿ ಫಾಲೋ ಮಾಡಿದ್ರ ಆಗ್ತದ. ತಿಥಿಗಳನ್ನ ಫಾಲೋ ಮಾಡ್ಬೇಕು. ಯಾರು ಕ್ಯಾಲೆಂಡರ್ ನೋಡಂಗಿಲ್ಲ ಮೇಡಮ್, ಬಿತ್ತೋಯ್ತು ಗೊತ್ತ ಹೋಗಿ ಬಿತ್ಬಿಡೋದು. ಬಿತ್ತುದ ಐತೆಲ್ಲ ಎಷ್ಟು ಕನಿಷ್ಠ ಅದಾರಂದ್ರ ಈಗಿನ ರೈತರು ಇಲ್ಲಿ ಗಾಡಿ ತರಿಸಿ ನಿಲ್ಲಿಸಿ ಅಲ್ಲಿ ಹೋಗಿ ಬೀಜ ಗೊಬ್ಬರ ತಂದು ಇಲ್ಲಿ ಬಿತ್ತಾಕ. ಅದು ಟ್ರ್ಯಾಕ್ಟರ್ ಅದು ಕೈದು ಕೆಲಸ, ಎತ್ತಿನ ಕೆಲಸ ಮರ್ತ ಬಿಟ್ಟಾರ್ರಿ ಈಗ ಎಲ್ಲಾರು. ಖರೆ ಇದ್ರದ್ ಎಲ್ಲಾರು ಎಲ್ಲೋ ಒಂದ್ ಕಡೆ ಬಹಳ ದೊಡ್ಡ ಕೊಡ್ಬೇಕಾಗ್ತದೆ. ಈಗ ನಾವ್ ಹೆಂಗ್ ನಮ್ ಶರೀರ ನಿಗ್ಲೆಕ್ಟ್ ಮಾಡಿದ್ವಿ, ಸಿಕ್ಕದನ್ನ ತಿಂದ್ವಿ, ಡಯಾಬಿಟೀಸು, BP, ಶುಗರ್, ಇದು ಕ್ಯಾನ್ಸರು ಇವೆಲ್ಲ ಅಟ್ಯಾಕ್ ಮಾಡಾಕತ್ತು ನಮ್ಮನ್ನ. ಯಾಕ? ಆಹಾರ ಪದ್ಧತಿ ತಪ್ಪು. ಹಂಗ ಭೂಮಿ ನೀವು ಕೇರ್ ತಗೊಳಕ್ ತಪ್ಪಿರ ಭೂಮಿ ನಿಮಗ್ ಬ್ಯಾಕ್ ಫೈರ್ ಮಾಡ್ತದ. ಆಮೇಲೆ ಅದು ಬಿರ್ಸಾಗಕ್ ಚಲೋ ಆಗ್ತೈತಿ, ಅದ್ರೊಳಗ್ ಬೆಳಿ ಬರಂಗಿಲ್ಲ, ಬೇರ್ಗಳು ಡೆವಲಪ್ ಆಗಂಗಿಲ್ಲ, ಇವೆಲ್ಲ ಇಶ್ಯೂಸ್ ಬರ್ತಾವ. ಮತ್ ಯಾವಾಗೂ ಬೀಜ ಅಥವಾ ಗಿಡಗಳು ಕೆಟ್ಟಿರಂಗಿಲ್ರಿ. ಭೂಮಿ ಒಳಗ್ ತಾಕತ್ತಿಲ್ಲ ಅಂದ್ರ ಅದ್ರ ಪರಿಣಾಮ ಅದ್ರ ಮೇಲೆ ಆಗ್ತದೆ. ಈಗ ಸಪೋಸ್ ನಿಮ್ಮಲ್ಲಿ ಇಲ್ಲೇ ಐರನ್ ಕಂಟೆಂಟ್ ಕಡಿಮೆ ಅದ, ಸಕಿಂಗ್ ಪೆಸ್ಟ್ಗಳು ಬರ್ತಾವ. ಭೂಮಿ ಒಳಗ್ ನೀವು ಆ ತತ್ವ ಜಾಸ್ತಿ ಇಟ್ಟಿದ್ರ ಸಕಿಂಗ್ ಪೆಸ್ಟ್ ಬರಂಗಿಲ್ಲ. ನೈಟ್ರೋಜನ್ ಕಡಿಮೆ ಐತಿ, ಕೀಡಿಗಳು ಬರ್ತಾವ. ಸೊ ಯಾವಾಗೂ ನಾವು ಗೊಬ್ಬರ ತಯಾರು ಮಾಡುವಾಗ ಏನಂತೀವಿ, ಪೊಟ್ಯಾಶ್ ಮತ್ತು ನೈಟ್ರೋಜನ್ ಬ್ಯಾಲೆನ್ಸ್ ಒಳಗೆ ಗೊಬ್ಬರ ತಯಾರು ಮಾಡೋ ವಿಧಿ ನಮ್ಮ ವಿಡಿಯೋಸ್ ಅದಾವ, ನೋಡ್ಬೋದು. ಅದ್ರೊಳಗ್ ನಾವು ಸ್ಪಷ್ಟವಾಗಿ ಹೇಳಿವಿ, ಲೇಯರ್ ವೈಸ್ ಕಸಗಳನ್ನ ಹಾಕ್ರಿ, ಲೇಯರ್ ವೈಸ್ ಸಗಣಿ ಹಾಕ್ರಿ, ಅದ್ರೊಳಗ್ ನೀವು ಸುಣ್ಣ ಅವಾಗ ಕೂಡಿಸ್ರಿ, ಬೆಲ್ಲ ಆವಾಗ ಕೂಡಿಸ್ರಿ, ಉಪ್ಪು ಬೇಕಾದ್ರ ಅದನ್ನು ಕೂಡಿಸ್ರಿ. ಅದ್ರೊಳಗ ಉಪ್ಪು ಅಂದ್ರ ಇದು ಅಯೋಡೈಸ್ ಅಲ್ಲ, ಅಯೋಡೈಸ್ ಉಪ್ಪು ನೆಗೆಟಿವ್ ಅದ. ಸಮುದ್ರದಿಂದ ನೀರ್ ಒಣಗಿಸಿ ಏನ್ ಮಾಡ್ಯಾರ ಅದು ಉಪ್ಪು ಪಾಸಿಟಿವ್, ಅದನ್ನ ಯೂಸ್ ಮಾಡ್ರಿ, ಅದ್ರಿಂದನೂ ನಿಮಗ್ ಲಾಭ ಆಗ್ತದ. ಸೊ ಇವೆಲ್ಲಾ ಏನದಾವು ನಮ್ ಸುತ್ತಮುತ್ತಲೂನ ಐತ್ರಿ. ನಾವ್ ಏನ್ ಬಹಳ ದೂರ ಹೋಗಿ ಹುಡ್ಕೊಂಡ್ ಬರ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ ಮನಿ ಒಳಗ ಒಂದ್ ಆಕಳ ಇತ್ತು, ಹಿಂಡು ಆಕಳ, ಜವಾರಿ. ನಾ ಇದನ್ನ ಹೇಳಾಕತ್ತಿಲ್ಲ, HF ಅದು ಹೇಳಾಕತ್ತಿಲ್ಲ. ಜವಾರಿ ಆಕಳ. ಜವಾರಿ ಆಕಳದೊಳಗ್ ಸಾಕಷ್ಟು ತಳಿಗಳು ನಮ್ ಭಾರತದೊಳಗ ಅದಾವ. 360ಕ್ಕೂ ಹೆಚ್ಚದವ್ರಿ ತಳಿ. ಅದ್ರೊಳಗಿಂದ ಯಾವ್ದೋ ಒಂದು ಜವಾರಿ ಆಕಳ. ಜವಾರಿ ಆಕಳ ಅಂದ್ರ ಬರೇ ಗೀರ್ ಅಲ್ಲ, ಬರೇ ಸಹಿವಾಲ್ ಅಲ್ಲ, ಬರೇ ಇದು ಅಲ್ಲ, ಯಾವ್ದು ಕಾಂಕ್ರೀಸ್ ಅಲ್ಲ. ಜವಾರಿ ಆಕಳ ನಿಮಗ ಮಲ್ನಾಡಿಗಿದ್ದದ ಹಾಲ್ ಕಡಿಮೆ ಹಿಂಡಬಹುದು, ಆದ್ರ ಗೋಮೂತ್ರ ಉಚ್ಚಿ ಗೋಮೂತ್ರ ಸಗಣಿ ಭಯಂಕರ ಪವರ್ಫುಲ್ ಅದ. ಆಮೇಲೆ ನಮಗ್ ಕಿಲಾರಿ ಅದಾವ. ಕಿಲಾರಿನೂ ನೀವು ಚಂದಾಗಿ ಅದಕ್ ತಿನ್ಸಾಕ್ ಕೊಟ್ರ ಅದ್ ಹಿಂಡೆ ಹಿಂಡ್ತದ. ನಾವ್ ಖರೆ ಅದನ್ನ ಅಷ್ಟು ಡೀಪ್ ಆಗಿ ವಿಚಾರ ಮಾಡಂಗಿಲ್ಲ. ಈಗ ನಾವ್ ಕಣೇರಿ ಮಠದ ಅಜ್ಜಾರ್ ಹೇಳ್ತಾರ, ಆಕಳ ಇಯೋದ್ ಇನ್ನ ಒಂದ್ ತಿಂಗಳದ ಅಂದ್ರ ಅದಕ್ ಒಂದ್ ಅರ್ಧ ಕಿಲೋ ತುಪ್ಪ ಉಣಸ್ರಿ. ಯಾಕಂದ್ರ ಅದ್ರದ್ದು ಫ್ಯಾಟ್ ಕಂಟೆಂಟ್ ಹೆಚ್ಚಾಗ್ತಾವ. ಕರ ಹಾಕಿದ್ಮೇಲೆ ಅದು ವೀಕ್ ಆಗಂಗಿಲ್ಲ. ತಿನ್ಸ ಅದಕ್ ಚಲೋ ತಿನ್ಸ್ರಿ. ಈಗ ನಾವ್ ಏನ್ ಮಾಡ್ತೀವಿ, ರೆಡಿಮೇಡ್ ಫೀಡ್ಸ್ ತಂದ್ ಹಾಕ್ತಿವಿ. ರೆಡಿಮೇಡ್ ಫೀಡ್ಸ್ ಗಿಂತ ನಿಮ್ ಹೊಲದೊಳಗ್ ನ್ಯಾಚುರಲ್ ಆಗಿ ಬೆಳೆದಂತ ಹುಲ್ಲುಗಳು ಯಾವ್ದಾವು, ಕಾಯಾದಂತ ಹುಲ್ ಇದು ಯಾವ್ದೈತಿ ಅದನ್ನ ತಂದ್ ಹಾಕ್ರಿ. ಅದ್ ಹಾಲ್ಗಾಳಿದ್ದಾಗ ಅದು ಫುಲ್ ಅದಕ್ ಪ್ರೋಟೀನ್ ಸಿಗ್ತಾವ. ಅದನ್ನ ತಿಂತಂದ್ರ ದನ ಹೆಲ್ದಿ ಉಳಿತೈತಿ, ಹಾಲಿನ ಕ್ವಾಲಿಟಿ ಹೆಚ್ಚಾಗ್ತೈತಿ. ಬೆಲ್ಲ ತಿನ್ನಿಸ್ರಿ. ಈಗ ಒಂದ್ 15 ದಿವ್ಸದ ಮ್ಯಾಲ ಅದಕ್ಕೊಂದ್ ಪಾಯಸ ಮಾಡಿ ಹಾಕ್ರಿ. ಬೆಲ್ಲ, ಅಗಶಿ, ಇದು ಅಳವಿ, ಆಮೇಲೆ ಎಣ್ಣಿ ಒಳಗ್ನು ನಮ್ ಭಾಗದಾಗ ಶೇಂಗಾ ಎಣ್ಣೆ ಸಿಗ್ತದ. ಸಾಸಿವೆ ಎಣ್ಣೆ ಹಾಕೋರಿದ್ರ ಸಾಸಿವೆ ಎಣ್ಣೆ ಹಾಕ್ರಿ. ಯಾಕ ಒಳಗಿನ ನೋವು ಎಲ್ಲಾ ಲಘು ಮಾಯಿಸ್ತದ. ಅದು ಸಮ ಪ್ರಮಾಣದಾಗ 3 ತಗೊಂಡು ಕುದಿಸುದು. ಒಂದ್ 100 ml ಅಷ್ಟು ಮುಂಜಾನೆ, 100 ml ಸಂಜೆ. ಅಷ್ಟನ್ನ ಹಾಕಿದ್ರುನು ಹಾಲ್ ಹೆಚ್ಚಾಗ್ತಾವ. ಆಕಳ ಲಘು ಆರಾಮ್ ಆಗ್ತದ, ಹೀಟಿಗೆ ಲಘು ಬರ್ತದ, ಅದ್ರ ಮುಂದ್ ಲಘು ಕಟ್ಟದ್ಬೋದು. ಬನ್ನಿ ವೀಕ್ಷಕರೇ, ನಮ್ಮ ಮೇಡಮ್ ಹತ್ರ ಇನ್ನ ಕೃಷಿ ಬಗ್ಗೆ ಬಹಳ ಕೇಳ್ತಾರೆ. ಒಂದ್ ದಿನಾನು ಪೂರ್ತಿ ಬೇಕಾಗ್ತೈತಿ ಕೇಳ್ಬೇಕಂತಂದ್ರೆ. ಈಗ ನೆಕ್ಸ್ಟ್ ನಾವು ಒಂದಷ್ಟು ಸಾವಯವ ಕೃಷಿ ಬಗ್ಗೆ ಮಾಡೋಣ. ಗೊಬ್ಬರಗಳನ್ನ ಯಾವ ತರ ಮಾಡ್ತೀವಿ, ಕರೆ ಜೀವಾಮೃತ ಯಾವ ತರ ಮಾಡ್ತೀವಿ, ಈಗ ಮುಂದೆ ಮಾತಾಡ್ತವನ ಮುಂದೆ ಅನಿಸ್ತು ಇವರು
ಫುಡ್ ಹೇಳಿದ್ನಲ್ರಿ ನಾವು ನಮ್ದು ಯಾವ್ದೂ ಮಾಲ್ ಕಚ್ಚಾ ಮಾಲ್ ಅದಕ್ಕೊಂದ್ ವ್ಯಾಲ್ಯೂ ಆಡ್ ಮಾಡಿ ಜನರಿಗೆ ಅದು ತಿನ್ನಾಕ ಉಪಯೋಗ ಆಗೋ ಸ್ಟೇಜಿಗೆ ತಂದ್ ಅದನ್ನ ಸೇಲ್ ಮಾಡೋದು. ಯಾಕಂದ್ರ ನಮಗ್ ದನಗಳು ಅದಾವ್ ಮನ್ಯಾಗ, ಹೊಲ ಐತಿ, ಅದು ಒಂದಷ್ಟು ನಮಗೂ ಯೂಸು ಆಗ್ತದ್ರಿ ಅದ್ರಾಗಿಂದ. ಈಗ ನಾವು ಕಡ್ಲಿ ಹೊಡೆದ್ವಿ ಅಂತ ಆಮೇಲೆ ಬ್ಯಾಳಿ ನಾವ್ ಸೇಲ್ ಮಾಡ್ಬೋದು, ಬ್ಯಾಳಿದ್ ಇದನ್ ಮಾಡಿ ಸೇಲ್ ಮಾಡ್ಬೋದು. ಆಮೇಲೆ ನಾವ್ ಇನ್ನ ಒಂದ್ ಏನ್ ಸಿಸ್ಟಮ್ ಇಟ್ಟೇವಂದ್ರ ಮಾರ್ಕೆಟ್ ನಾವ್ ಎಲ್ಲಿ ಹೋಗಿ ಮಾರ್ಕೆಟಿಂಗ್ ಮಾಡಂಗಿಲ್ಲ. ಗೊತ್ತಿದವ್ರಿ, ಈಗ ಸಪೋಸ್ ನೀವ್ ಬಂದಿರಿ, ನಿಮ್ಮಲ್ಲಿ ಇಂಥ ವಸ್ತುಗಳನ್ನ ನೀವು ಬೆಳೆಯಂಗಿಲ್ಲ. ಈಗ ನೀವ್ ನನಗ್ ಆರ್ಡರ್ ಹಾಕಿದ್ರಂದ್ರ ನಾ ನಿಮ್ದು ಆರ್ಡರ್ ತಗೋತೀನಿ, ಆ ಪ್ರಕಾರ ಪ್ಯಾಕ್ ಮಾಡ್ತೀನಿ. ನಿಮ್ದು ಒಂದ ತಿಂಗಳದ ಅರ್ಧ ಕಿಲೋ ಆರ್ಡರ್ ಅಂದ್ರೂ ಪರವಾಗಿಲ್ಲ ನಮ್ದು. ನಿಮ್ಗ್ ಅರ್ಧ ಕಿಲೋ ಬ್ಯಾಳಿ ತೊಗರಿದ್ ಬೇಕಾಗ್ತದ, ಅರ್ಧ ತೊಗರಿ ಹೆಸರಿಂದ ಬೇಕಾಗ್ತದ. ಆಮೇಲೆ ನಿಮಗ್ ತಾವಿ ಅಕ್ಕಿ 1 ಕಿಲೋ ಬೇಕು, ಹಿಟ್ಟು ನಿಮಗ್ ಗೋಧಿದ್ ಬೇಕಾಗ್ಯದ 5 ಕಿಲೋ. ನಾವೆಲ್ಲಾನು ರೆಡಿ ಮಾಡ್ತೀವಿ, ಬೈ ಪೋಸ್ಟ್ ನಿಮ್ ಮನಿಗ್ ಕಳಿಸ್ಕೊಡ್ತೀವಿ, ಪಾರ್ಸಲ್ ನಿಮ್ ಮನಿಗೆ ಬಂದ್ ಮುಟ್ತದ. ಸೊ ನಿಮ್ದು ಆರ್ಡರ್ ಆದ್ಮೇಲೆ ನೀವ್ ಅದನ್ನ ರೇಟ್ ಏನೈತಿ ನೋಡ್ ನಮಗ್ ಪೇಮೆಂಟ್ ಮಾಡಿದ್ರ ನಿಮ್ದು ಪಾರ್ಸಲ್ ನಿಮ್ ಮನಿಗ್ ಹೋಗ್ಬಿಡ್ತದೆ. ಸೊ ಎಣ್ಣಿನೂ ಹಿಂಗ ಪೌಚಸ್ ಒಳಗ್ ಪ್ಯಾಕ್ ಮಾಡಿ ಕೊಡ್ತೀವಿ, ನೀವು ಅಲ್ಲಿ ಹೋದ್ಮೇಲೆ ನಿಮ್ದು ಸ್ಟೀಲಿನ ಕ್ಯಾನಿಗೆ ಹಾಕೋಬೇಕು. ಸೊ ಮಾರ್ಕೆಟಿಗೂ ನಾವು ಡಿಪೆಂಡ್ ಆಗಿಲ್ಲ, ನಮ್ದು ಎಲ್ಲೂ ಶಾಪ್ ಇಲ್ಲ, ಬೋರ್ಡ್ ಅಂತೂ ನಿಮಗ್ ಕಾಣಿಸೋದೇ ಇಲ್ಲ. ಯಾಕಂದ್ರೆ ನಮ್ ಬೋರ್ಡಿನ ಪಬ್ಲಿಸಿಟಿ ನಮಗ್ ಸೇರಂಗಿಲ್ಲ, ನಂದು ವಿಸಿಟಿಂಗ್ ಕಾರ್ಡ್ಸ್ ಇಲ್ಲ. ಯಾರಿಗ್ ರುಚಿ ಸೇರದ ಅವ್ರ ತನ್ನ ಇಬ್ರು ಫ್ರೆಂಡ್ಸಿಗೆ ಹೇಳ್ತಾರ, ಅವ್ರೊಂದಿಬ್ರು ಇವ್ರು ಹಿಂಗೊಂದ್ 3 ಕಸ್ಟಮರ್ ಆದ್ರು, ಮತ್ ಇವ್ರು 3 ಮಂದಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರ ಅವ್ರ ಮತ್ 4 ಮಂದಿಗೆ ಹೇಳ್ತಾರೆ. ಅಂದ್ರ ನಮ್ದು ರುಚಿ ಮಾತಾಡ್ಬೇಕು, ನಾವ್ ನಮ್ ಬಗ್ಗೆ ಏನು ಹೇಳಂಗಿಲ್ಲ. ನಮ್ದು ಏನ್ ನಾವ್ ಪ್ರಾಡಕ್ಟ್ಸ್ ಮಾಡಾಕತ್ತೀವಿ ಅದನ್ನ ತಿಂದು ಅದ್ರ ರುಚಿ ಸೇರಿದ್ರೆ ಅಷ್ಟ ಜನ ಹೊಳ್ಳಿ ಬರ್ಲಿ, ನಮಗೆಲ್ಲೂ ಪಬ್ಲಿಸಿಟಿ ಬೇಕಾಗಿಲ್ಲ. ಸೊ ನಾವ್ ಎಣ್ಣಿನೂ ಮಾಡ್ಬೇಕಾದ್ರೆ ಸೈಂಟಿಫಿಕ್ ಆಗಿ ಅದನ್ನೆಲ್ಲ ಕಾಳು ಒಣಗಿಸ್ತೀವಿ. ಆಮೇಲೆ ಎಣ್ಣಿದ್ ಲೈಫ್, ಆಮೇಲೆ ನಮ್ದು ಯೂನಿಟ್ಸ್ ಎಲ್ಲ ನಾವು ಸೋಲಾರ್ ಮೇಲೆ ಇಟ್ಟೀವಿ, ಎಲ್ಲೂ ಇಲ್ಲ. ಆಮೇಲೆ ರೊಟ್ಟಿ ಮಾಡೋದು ಸಹಿತ ನಾವು ಒಲಿ ಮೇಲೆ ಮಾಡ್ತೀವಿ, ಕಟ್ಟಿಗೆ ನಮ್ಮಲ್ಲಿ ಸಾಕಷ್ಟು ಐತಿ, ಕಟ್ಟಿಗೆ ಇದನ್ ಮಾಡಿ ಒಲಿ ಮೇಲೆ ಮಾಡ್ತೀವಿ. ಅದಕ್ಕೂ ಮಾಡರ್ನ್ ಒಲಿಗಳಂತ ಅಂದೀವಿ, ಹಿಂಗಾಗಿ ಹೊಗೆ ಆಗಂಗಿಲ್ಲ, ಹೊಗೆ ರಹಿತ ಒಲಿಗಳಂತ ಅಂದೀವಿ. ಹಿಂಗಾಗಿ ನಮ್ದು ಒಟ್ಟಾರೆ ಏನಂದ್ರೆ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಂತ ಹೋಗ್ಬೇಕು. ನೀವು KEB ಮ್ಯಾಲ, ಸಿಲಿಂಡರ್ಸ್ ಮ್ಯಾಲ, ಇವೆಲ್ಲ ಡಿಪೆಂಡೆನ್ಸಿ ನಿಮಗ್ ಕಡಿಮೆ ಆಗ್ಬೇಕು. ಇಂಡಿಪೆಂಡೆಂಟ್ ಯೂನಿಟ್ಸ್ ಗಳನ್ನ ನೀವು ಚಾಲೂ ಮಾಡ್ಬೇಕು. ರೈತ ಎಲ್ಲಿವರೆಗೂ ಈ ಮಟ್ಟಕ್ಕೆ ಇಳಿಯಂಗಿಲ್ಲ, ಎಲ್ಲೂ ಉದ್ಧಾರ ಆಗಂಗಿಲ್ಲ. ಆಮೇಲೆ ಯಾರ ಮನ್ಯಾಗ ಒಲಿ ಎಲ್ಲ ಗ್ಯಾಸ್ ಬೂದಿ ಮಹತ್ವ ಹೇಳ್ತಿದ್ವಿ. ಅಲ್ಲ, ರೈತಗ್ ಬೇಕಾಗಿದ್ರಿ ಇದೆಲ್ಲ. ಒಲಿ ಯಾಕ ಬೇಕು? ರೈತನ ಕೆಲಸದೊಳಗ್ ಬೂದಿ ಮಹತ್ವ ಐತಿ. ಬೂದಿ ಏನ್ ಮಾಡ್ತೈತಿ? ಫಂಗಸ್ ಗಳನ್ನ ಕಂಟ್ರೋಲ್ ಮಾಡ್ತೈತಿ. ಫಂಗಸ್ ಗಳನ್ನ ಕಂಟ್ರೋಲ್ ಮಾಡ್ಬೇಕಂದ್ರ ಅವ್ ಬೂದಿ ಜಾಸ್ತಿ ಬೂದಿ ಹಾಕಿದ್ರುನು ಹೊಲ ಬೆಳೆಯಂಗಿಲ್ಲ. ಚಲೋ ಬೂದಿ ಬಾ ಅಂತ ಹಾಕಿರ ಭೂಮಿ ಬೆಳೆಯಂಗಿಲ್ರಿ, ಯಾಕಂದ್ರ ಅಲ್ಲಿ ಅದೊಂಥರ ಕಿಮೋಥೆರಪಿ ಇದ್ದಂಗ. ಚಲೋ ಕೆಟ್ಟ ಫಂಗಸ್ ಎಲ್ಲಾನು ಕೊಂದ್ ಬಿಡ್ತದ್ರಿ ಅದು. ಸೊ ಬೂದಿ ಒಂದ್ ಲಿಮಿಟ್ ನಾಗ ಯೂಸ್ ಮಾಡ್ರಿ, ಅದು ಔಷಧಿ ಅಂತ ಕೆಲಸ ಮಾಡ್ತದ. ಜಾಸ್ತಿ ಮಾಡ್ರೆ ವಿಷ ಆಗ್ತದ. ಸೊ ಅದನ್ನ ಎಲ್ಲಿ ನೀವು ಯಾವ ಸ್ಟೇಜ್ ಒಳಗ್ ಹಾಕ್ಬೇಕು, ಯಾವಾಗ ನೀವು ಗೊಬ್ಬರ ರೆಡಿ ಮಾಡತ್ತೀರಿ ಅವಾಗ ಅದ್ರೊಳಗೆ ಆಡ್ ಆನ್ ಮಾಡ್ರಿ. ನಿಮ್ ಕೆಲ್ಸಕ್ ಸುಣ್ಣ ಬೇಕು, ಸುಣ್ಣ ಎಲ್ಲಿ ಆಡ್ ಮಾಡೋರು? ಡೈರೆಕ್ಟ್ ಸುಣ್ಣ ಹಾಕಿ ಗಿಡ ಸುಟ್ಟು ಹೋಗ್ತಾವ. ಸೊ ಸುಣ್ಣ ಅದನ್ನ ಪಕ್ವ ಮಾಡಿ ಹಾಕ್ಬೇಕು. ಈಗ ನೀವು ಎಲ್ಲಿ ಅಡಿಕೆ ಒಳಗ್ ಸುಣ್ಣ ತಿಂತೀರಿ, ಅದ ಸುಣ್ಣ ನೀವು ಚಲೋ ಐತಿ ಬಾ ಕ್ಯಾಲ್ಸಿಯಂ ಕೊಡ್ತೈತಿ ಅಂತ ಒಂದಿಷ್ಟು ಮುದ್ದಿ ತಗೊಂಡ್ ಹಾಕ್ರಿ, 8 ದಿನ ಊಟ ಮಾಡಕ್ ಬರಂಗಿಲ್ಲ, ನಾಲಿಗೆ ಸುಟ್ಟು ಹೋಗ್ತದೆ. ಹಂಗ ಬೆಳಿಗಳಿಗೂ ಒಂದ್ ಲಿಮಿಟ್ ಒಳಗ್ ಹಾಕಿದ್ರ ಅವೆಲ್ಲವೂ ಔಷಧಿ ಅಂತ ಕೆಲಸ ಮಾಡ್ತಾವ. ಲಿಮಿಟ್ ಹಾರಿದ್ರಿ ಬ್ಯಾಕ್ ಫೈರ್ ಆಗ್ತದ. ಸೊ ನೀವು ಸುಣ್ಣ ಹಾಕ್ಬೇಕಂದ್ರೆ ಯಾವಾಗ ಹಾಕ್ಬೇಕು, ಅದು ಎಲ್ಲಿ ಹಾಕ್ಬೇಕು? ಸ್ಪ್ರೇ ಮಾಡಿದ್ರೆ ನಡೀತದೇನು? ಸ್ಪ್ರೇ ಮಾಡಿದ್ರೆ ಗಿಡ ಸ್ಕಾರ್ಚಿಂಗ್ ಬರ್ತದ. ಹಂಗಾರೆ ಎಲ್ಲಿ ಯೂಸ್ ಮಾಡ್ಬೇಕು ನಾವು ಸುಣ್ಣ? ಗೊಬ್ಬರ ರೆಡಿ ಮಾಡುವಾಗ ಮಾಡ್ಬೇಕು. ಅದನ್ನ ಎಲ್ಲಿ ಹಾಕ್ಬೇಕು? ನೆಲಕ್ಕೆ ಹಾಕ್ಬೇಕು. ಸೊ ಇವೆಲ್ಲಾನು ಸ್ವಲ್ಪ ನೀವು ಡೀಪ್ ಆಗಿ ಸ್ಟಡಿ ಮಾಡ್ಬೇಕ್ರಿ. ಖಾಲಿ ಕುಂತಿರ್ತೀವಲ್ಲ ಅವಾಗ ವಿಚಾರ ಅವ ಬರ್ತಿರ್ಬೇಕು, ಮಲ್ಕೊಂಡಾಗ ಕನಸು ಅವ ಕಾಣ್ತಿರ್ಬೇಕು, ಅವಾಗ ಈ ಕೆಲಸಗಳು ಆಗ್ತಾವ. ಯಾಕಂದ್ರೆ ನಾ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದಾಗ ನಂಗೆ ಹೇಳ್ಕೊಡೋರು ಯಾರು ಇರ್ಲಿಲ್ಲ. ಗೊತ್ತಿದ್ದವ್ರು ನಾಲೆಜ್ ಮುಚ್ಚಿಟ್ಟು ಗೊತ್ತಿದ್ರು, ಕಾಂಪಿಟೇಟರ್ಸ್ ಬ್ಯಾಡಾಗಿದ್ರು ಅವ್ರಿಗೆ. ಹಿಂಗಾಗಿ ನಾವು ಹುಚ್ಚುಸ್ರಂಗ್ ಪ್ರಯೋಗ ಮಾಡಿರಿ, ಸಾವಿರಾರು ಪ್ರಯೋಗ ಮಾಡಿರ್ಬೇಕು ನಾವಿಲ್ಲಿ. ಅದ್ರಾಗ ಯಾವ ಸಕ್ಸಸ್ ಆಗ್ಯಾವ ಅವ್ನು ತಗೊಂಡ್ ಬಂದ್ವಿ, ಯಾವ ಆಗಿಲ್ಲ ಅವ್ನ ಅಲ್ಲೇ ತಿನ್ಬಿಟ್ವಿ. ಯಾಕಂದ್ರೆ ಅದರಿಂದ ನಮಗ್ ಬಟ್ ಯಾವ ಆಗ್ಯಾವಲ್ಲ ಚಲೋ ಆಗ್ಯಾವು ಅವ್ನ್ ತಗೊಂಡ್ ಬಂದ್ವಿ. ಈಗ ಇಲ್ಲೇ ಒಂದು ಇದನ್ನ ಕಲ್ಚರ್ ರೆಡಿ ಮಾಡಿಟ್ಟಾರ, ತೋರಿಸ್ತೀನಿ ಬರ್ರಿ. ಈಗ ಇದ್ರೊಳಗ ಸಗಣಿ ಅದ 10 ಕಿಲೋ, ಆಮೇಲೆ ಬೆಲ್ಲ 2 kg ಅದ, ಆನಂತರ ಇದು ಅಕ್ಕಿ ನುಚ್ಚು 2 ಕಿಲೋ ಐತಿ. ಅದನ್ನ ಬಿಟ್ರ ಗೋಮೂತ್ರ 10 ಲೀಟರ್ ಅದ, ಆಮೇಲೆ ಮಜ್ಜಿಗೆ 2 ಲೀಟರ್ ಹಾಕೀವಿ. ಇದು ಈಗ ಇನ್ನೊಂದು 7 ರಿಂದ 8 ದಿನ ಟೈಮ್ ಬೇಕ್ರಿ. ಇದನ್ನ ನಿನ್ನೆ ಕಲ್ಸೈತಿ. ಇದು ರೆಡಿ ಆದಾಗ ನಿಮಗ್ ಏನಂದ್ರ ಇವು
ಚಟ್ಟ ಯಾವ್ದು ಮ್ಯಾಲ್ ಬರಂಗಿಲ್ಲ, ಅದೆಲ್ಲ ಒಳಗ ಹೋಗಿ ಕುಂಡಿರ್ತದ. ತಿಳಿ ನೀರ್ ಮ್ಯಾಲ್ ಬರ್ಲಿಕ್ ಚಾಲು ಆಗ್ತಾವ. ಆ ತಿಳಿ ನೀರ್ ಮ್ಯಾಲ್ ಬಂದಾಗ ಇದ್ ನಿಮ್ದು ರೆಡಿ ಐತಿ ಅಂತ ತಿಳ್ಕೊಂಡ್ಬಿಡುದು. ಸೊ ಇದನ್ನ ಒಂದ್ 8 ರಿಂದ 10 ದಿನ, ಈಗ ಮೋಡದೋಯ್ತು ವಾತಾವರಣ ಐತಿ, ಒಂದ್ 11 ದಿನ ಅದು ಹೋಗ್ಬೋದು. ಆಮೇಲೆ ನೀವ್ ಇದನ್ನ ನೆಲಕ್ ಬಿಡ್ಬೇಕು. ನೆಲಕ್ ಬಿಟ್ರ ನಿಮ್ದು ಇವು ಗಿಡಗಳು ಏನದಾವು ಇವು ಫಾಸ್ಟ್ ಗ್ರೋತಿಗ್ ಬರ್ತಾವು. ನೆಲ ಪಳ್ಳ ಮಾಡ್ತದ. ಮಜ್ಜಿಗೆ ಮೇನ್ವಾಗಿ ನೆಲ ಪಳ್ಳ ಮಾಡ್ತದೆ, ಮಜ್ಜಿಗೆ ಒಳಗಿನ ಬ್ಯಾಕ್ಟೀರಿಯಾಸ್. ಸಗಣಿ ಅಂತೂ ಗೊತ್ತದ ನಿಮಗ್, ಆಲ್ಮೋಸ್ಟ್ ಎಲ್ಲಾ ಪೋಷಕಾಂಶಗಳು ಸಗಣಿ ಒಳಗ ಅದಾವ. ಗೋಮೂತ್ರದಾಗೂ ನೆಲ ಕ್ಲೀನ್ ಮಾಡುವಂತ ಶಕ್ತಿ ಐತಿ. ಪ್ರತಿ ವರ್ಷ ಒಂದ್ 100 ಲೀಟರ್ ಗೋಮೂತ್ರ ಒಂದ್ ಎಕರೆಗೆ ಬೀಳ್ಬೇಕು. ಅದರಿಂದ ನಿಮ್ದು ನೆಲದ ಬೆಳವಣಿಗೆ ಬಹಳ, ಅಂದ್ರ ಮಣ್ಣಿಂದ ಹೆಲ್ತ್ ಬಹಳ ಚಲೋ ಉಳಿತದೆ. ಸೊ ಈ ರೀತಿ ನೀವು ಕಲ್ಚರ್ಸ್ ಗಳನ್ನ ಮಾಡಿ ಇವ್ನ ಈ ತಾನ ಡೆವಲಪ್ ಆಗೋದು. ಇದ್ರಾಗ ಏನ್ ಹೊರಗಿಂದ ಏನು ತಂದಿಲ್ರಿ ನಾವು. ಮನ್ಯಾಗ ಆಕಳದಾವು, ಸಗಣಿ ಐತಿ, ಗೋಮೂತ್ರ ಐತಿ, ಆಮೇಲೆ ಅಕ್ಕಿ ರೇಷನ್ದು ಸಿಗ್ತಾವ, ಅವನ್ ಹಾಕ್ಬೋದು. ಬೇಡ ಅಂದ್ರೆ ಗೊಂಜಾಳ ಹಿಟ್ಟನ್ನು ಹಾಕ್ಬೋದು, ಗೊಂಜಾಳ ನುಚ್ಚನು ಹಾಕ್ಬೋದು. ಆಮೇಲೆ ಬೆಲ್ಲ ಒಂದ್ ಹೊರಗಿಂದ ಬಂದಂಗಿದ್ರಾಗ. ಮಜ್ಜಿಗೆ ಅಂತೂ ಮನ್ಯಾಗ ಅದಾವ. ಈಗ ಬೆಲ್ಲದ ಒಂದ್ ಖರ್ಚು ನಾವ್ ನೋಡ್ಬೇಕಾರ, ಸಾವಯವ ಬೆಲ್ಲ ಇವತ್ತೊಂದು 100 ರೂಪಾಯಿ ಕೆಜಿ ಇದ್ದಾರ, ಇದು 200 ರೂಪಾಯಿ ಖರ್ಚು ಬಂದದ. ಇದು ಬ್ಯಾರಲ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇದು ನೀವು ತಂದ್ರ ಒಂದ್ 4-5 ವರ್ಷ ಆರಾಮ್ ನಡೀತದ್ರಿ. ಸೊ ಇದು 200 ರೂಪಾಯಿ ಒಳಗ್ ನಿಮ್ಗೆ ಹೆಚ್ಚು ಕಡಿಮೆ 1 ಎಕರೆಕ್ ಆಗುವಷ್ಟು ನಿಮ್ದು ಗೊಬ್ಬರ ನೀರ್ ರೆಡಿ ಆಗೈತೆ. ಅಂದ್ರ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಕೆಲಸ ಮಾಡಿದ್ರ. ಆದ್ರ ಮೇನ್ ಅಂದ್ರ ನಿಮ್ದು ಕೆಲಸ ಮಾಡುವಂತ ತಯಾರಿ ಬೇಕು. ಆಕಳಗಳನ್ನ ತಂದು ಸಾಕುವಂತ ತಯಾರಿ ಬೇಕು. ಆಮೇಲೆ ಜವಾರಿ ಆಕಳನ ಬೇಕು. ಅದ್ ಹಾಲ್ ಕೊಡ್ತೈತಿ ಕೊಡಂಗಿಲ್ಲ, ಅದ್ ಸೆಕೆಂಡ್ರಿ. ಅದ್ರ ಗೋಮೂತ್ರ ಸಗಣಿ ಅಂತೂ ಅದ್ ಇರುವಷ್ಟು ದಿನ ಕೊಡುದನ. ಆಮೇಲೆ ಅದು ತೀರ್ಕೊಂಡ್ಮೇಲನು ಅದನ್ನ ನೀವು ಚಂದಾಗಿ ಅದ್ರದ್ದು ಮಜ್ಜಿಗೆ, ಬೆಲ್ಲ, ಸಗಣಿ, ಗೋಮೂತ್ರ ಎಲ್ಲಾನು ಹಾಕಿ ಅದನ್ನ ಕಳಿ ಇಟ್ರ ಅದ್ ನಿಮಗ ಸಾಕಷ್ಟು ಪವರ್ಫುಲ್ ಇದು ಆಗಿ ಬರ್ತದ, ಕಲ್ಚರ್ ಆಗಿ ಸಿಗ್ತದ ನಿಮಗ್. ಸೊ ಆಕಳದ್ ನಿಮಗ್ ಎಲ್ಲೂ ನುಕ್ಸಾನ್ ಇಲ್ಲ. ಆದ್ರ ಆಕಳ ಅದೊಂದು ನಮ್ ಹಿಂದೂ ಧರ್ಮದ ಪ್ರಕಾರ ಏನ್ ನಾವ್ ಅದಕ್ಕೊಂದ್ ದೇವ್ರ ಅಂತ ದರ್ಜೆ ಕೊಟ್ಟೇವಿ. ಆಮೇಲೆ ನಮ್ಮ ಹಳೆ ಜನ ಹೇಳ್ತಿದ್ರು, ಆಕಳ ಹೊಟ್ಟಿಯೊಳಗ ಅಚ್ಚೇರ್ ಬಂಗಾರ ಇರ್ತೈತಿ ಅಂತ ಹೇಳಿ. ಅದ್ ಅಚ್ಚೇರ್ ಬಂಗಾರ ಅಂದ್ರೆ ಏನ್ ಬಂಗಾರ ಇರಂಗಿಲ್ಲ, ಬಟ್ ಅದಕ್ ಕನೆಕ್ಟೆಡ್ ಏನೇನ್ ವಸ್ತುಗಳು ಅದಾವ ಇವೆಲ್ಲವೂ ನಿಮಗ್ ಬೆನಿಫಿಷಿಯಲ್ ಅದಾವ. ಹಿಂಗಾಗಿ ಅವ್ರು ಹೇಳ್ತಿದ್ರು, ಒಂದ್ ಆಕಳ ಮನ್ಯಾಗಿದ್ರ ಮನಿ ಸಂಪಿರ್ತೈತ್ವಾ, ಒಂದ್ ಆಕಳ ತಂದಿ ಅಂದ್ರ ಅದ್ರ ಹೊಟ್ಟಿಯೊಳಗ ಅಚ್ಚೇರ್ ಬಂಗಾರ ಇದ್ದಂಗ ಅಂತ ಇಟ್ಕೋ ಅಂತ ಹೇಳಿ. ಈಗ ನಮ್ದು ಜವಾರಿ ಆಕಳಗಳು ಹೆಚ್ಚು ಕಡಿಮೆ 10 ರಿಂದ 15 ಸೂಲ್ ಈತಾವ್ರಿ ಆರಾಮಾಗಿ. ಚಂದಾಗಿ ಮೇಂಟೈನ್ ಮಾಡಿದ್ರ 18-19 ಸೂಲ್ವರೆಗೂ ಈತಾವ್. ಒಂದೊಂದು ದನದ ಇವತ್ ಕಿಮ್ಮತ್ ಇಲ್ಲ ಅಂದ್ರು 50 ರಿಂದ 60 ಸಾವಿರ ಅದ. ಒಂದ್ 20 ಕರ ನಮ್ದು ಬೇಡ, 18 ಕರ ನಮಗ್ ಬಂದಾವಂದ್ರುನು ಅದ್ರದ್ ನೀವ ಕ್ಯಾಲ್ಕುಲೇಷನ್ ಮಾಡ್ಕೋರಿ ಏನ್ ರೇಟ್ ಆಗ್ಬೋದು ಅಂತ ಹೇಳಿ. ಆಮೇಲೆ ಪ್ರತಿನಿತ್ಯ ಕನಿಷ್ಠ ಇಲ್ಲಾಂದ್ರು 10 ಕಿಲೋ ಸಗಣಿ ಹಾಕ್ತದ ಒಂದು ಆಕಳ. ಚಂದಾಗಿ ಮೇಯಿಸ್ಬೇಕು ಮಾತ್ರ. ಮೇಯ್ಸಲಾರ್ದ ಹಾಕಂದ್ರ ಅದ್ ಹಾಕಂಗಿಲ್ಲ. ಮೇಯ್ಸಿದ್ರ ಚಂದಾಗೆ 10 ಕಿಲೋದಿಂದ 12 ಕಿಲೋ ಮಟ ಸಗಣಿ ಐತಿ. ಆ ಸಗಣಿದ ಎಷ್ಟೋ ಎಲ್ಲಾ ಪ್ರಾಡಕ್ಟ್ಸ್ ಆಗ್ತಾವ. ಬ್ಯಾಡಪ್ಪ ಅಂದ್ರ ಬರೇ ಒಂದ್ ಗೊಬ್ಬರ ಮಾಡ್ಕೊಂಡ್ರು ಎಷ್ಟೋ ಲಾಭ ಆಗ್ತದ. ವರ್ಷ ನಿಮ್ದು ಭೂಮಿ ದಿನಕ್ ದಿನ ತಾಕತ್ ಹೆಚ್ಚಾಕೊಂತ ಹೋಗ್ತೈತಿ. 2 ರಿಂದ 3 ವರ್ಷ ನೀವು ಚಂದಾಗಿ ಇದನ್ನ ಫಾಲೋ ಮಾಡಿದ್ರ 3ನೇ 4ನೇ ವರ್ಷದಿಂದ ರೋಗು ಬರಂಗಿಲ್ಲ. ನಿಮ್ ಹೊಲಗಳು ದರು ಆಗ್ತಾವ, ಹೇಳ್ದಂಗ್ ಪೀಕ್ ಬರ್ತಾವ. ಸುಮ್ಮ ಬಿತ್ತುದು, ಮನಿಗ್ ಬಂದ್ ಹತ್ತುದು, ಇಷ್ಟ ಮಾಡಿದ್ರು ಸಾಕಾಗ್ಬಿಡ್ತಾವ. ಇದು ಆಕಳ ಮಹತ್ವ. ಮೇಡಮ್, ತಮ್ಮ ಆಕಳಗಳು ಎಷ್ಟೆಲ್ಲ ಸಾಕಿದ್ರೆ ಇಲ್ಲಿ? ಆಕಳ ಆಕ್ಚುಲಿ ಏನಾತ್ರಿ, ನಮ್ದ 2009 ಬರಗಾಲದಾಗ ಎಲ್ಲಾ ಫುಲ್ ಡೇರಿನ ಫೇಲ್ ಆತ್ರಿ. 2009 ನಾವ್ 3 ದನಗಳು ತಂದಿದ್ವಿ ಹರಿಯಾಣಕ್ ಹೋಗಿ. ಅವು 2009 ಬರಗಾಲ ಬಂದ ಕೂಡಲೇ ಎಲ್ಲಾ ಮೇವಿನ ಕೊರತೆ ಅದು ಆಗಿ ದನಗಳೆಲ್ಲಾ ಕೊಟ್ಬಿಡೋ ಪ್ರಸಂಗ ಬಂತ್ರಿ ನಮಗ್. ಆಮೇಲೆ ಒಂದ್ ಹೊತ್ತು ನಾನು ಅಪ್ಪಾರಿಗೆ ಅಂದ್ರಿ, ನಾ ಕೃಷಿನ ಬಿಟ್ಟು ಬಿಡ್ತೇನೆ, ಬೇಡ ಇದ್ ನನಗ್ ನುಕ್ಸಾನ್ ಭಾಳ ಆತ ಅಂತ ಹೇಳಿ. ಅಪ್ಪಾರ ಅವಾಗ ಅಂದ್ರ, ಫೇಲ್ ಆಗುದು ಸಕ್ಸಸ್ ಆಗುದು ಇದು ಎರಡನೇದ. ಆದ್ರ ನೀವ್ ಒಬ್ಬಾಕಿ ಒಂದ್ ಹೆಜ್ಜೆ ಹೊರಗ್ ಹಾಕುವಷ್ಟೊತ್ತಿಗೆ ಈಗ ಒಂದ್ 10 ಕಾಲೇನ್ ಒಳಗ್ ಬರಾಕತ್ತಾವು, ಒಂದ್ 100 ಹೆಜ್ಜೆ ಹೊರಗ್ ಹೋಗ್ತಾವು, ವಿಚಾರ ಮಾಡ್ನಿ ಅಂತ ನಾಕತ್ರಿ. ಆಮೇಲೆ ಮತ್ ಅವ್ರ ಧೈರ್ಯ ಹೇಳಿದ್ರ, ಫೇಲ್ ಆಗೇತಿ ಒಪ್ಕೊಂಡೆ, ಬಟ್ ಎದಕ್ ಫೇಲ್ ಆದಿ ಅದನ್ನ ಮೊದ್ಲು ವಿಚಾರ ಮಾಡ್ನಿ ಅಂತ ಹೇಳಿ. ಅವಾಗ ನಮ್ಮಲ್ಲಿ ನೀರಿಂದ ಕೊರತೆ ಭಾಳ ಇತ್ರಿ. ಇಲ್ಲಿ ಬರಗಾಲದೊಳಗ್ ಮೇವಿಂದ ಸಮಸ್ಯೆ ಭಾಳ ಆತ. ಹಿಂಗಾಗಿ ನೀರ್ ಇಲ್ಲದ ಮೇವು ಯಾವ ಬರ್ತೈತಿ ಅದನ್ನ ವಿಚಾರ ಮಾಡೋಣ ಅಂತ ಹೇಳಿ ಸುಬಾಬುಲ್ ವೆರೈಟಿ ಹಾಕಿದಿವ್ರಿ ನಾವು ಎಲ್ಲಾ ಬೇಲಿಗಳಿಗೆಲ್ಲ. ಆಮೇಲೆ ಮಲ್ಟಿಕಟ್ ಜೋಳದ ಒಂದಷ್ಟು ಬೀಜ ತಂದು ಉದ್ರಿಸಿದ್ವಿ. ಅದು ಮಳಿ ಕಡಿಮೆ ಇದ್ರುನು ನೀರ್ ಕಡಿಮೆ ಇದ್ರುನು ಸುಬಾಬುಲ್ ಯಾವತ್ತೂ ಬೆಳಿತದ್ರಿ. ಆಮೇಲೆ ರೀಸೆಂಟ್ ಆಗಿ ನಮಗ್ ಏನ್ ಗೊತ್ತಾತಂದ್ರ, ಸುಬಾಬುಲ್ ಇದನ್ನ ಪೇಪರ್ ಮಿಲ್ನವ್ರು ತಗೊಂಡ್ ಹೋಗ್ತಾರು. ಮೇವ್ ನಮಗ್ ಉಪಯೋಗ ಆಗ್ತೈತಿ, ಅದ ಬಡ್ಡಿ ಇದ್ದಿದ್ದ ಪೇಪರ್ ಮಿಲ್ನವ್ರು ಒಯ್ತಾರ. ಹಿಂಗಾಗಿ ಇದು ಒಂದ್ ಕರಿ ಆಕಳ ತಗೊಂಡ್ ಬಂದ್ವಿ ನಾವು. ಅವಾಗ ಬರೀ 14,000 ಕೊಟ್ಟಿದ್ವಿ.
ಆ ಕರಿ ಆಕಳ ಬಂದ್ಮೇಲೆ ಫಸ್ಟ್ ಕರು ಇದ್ದಿದ್ರಿ, ಇದ್ರ ಹೆಸರು ಭರಣಿ. ಇಕ್ಕಿ ಫಸ್ಟ್ ಬಂದ್ಲು. ಆಮೇಲೆ ಒಂದ್ ವರ್ಷ ಬಿಟ್ಟ ಮೇಲೆ ಇದನ್ನ ತಗೊಂಡ್ ಬಂದ್ವಿ. ಇದ್ರೂ ಕರುಗಳು ಭಾಳ ಅದಾವ. ಈಗ ಇಕ್ಕಿ ಕರಿ ಆಕಳದ ಫಸ್ಟ್ ಮಗಳು. ಇಕ್ಕಿ ಮಗ ಅದಾನ್ರಿ ಅಲ್ಲಿ ಮುಂದ್, ಅಂದ್ರ ಕರಿ ಆಕಳ ಮೊಮ್ಮಗ. ಆ ಕರಿ ಆಕಳದ ಈದ್ ಹುಟ್ಟಿದ್ದ ಈಗ ರವಿ ರೀ ಇವ. ಆಮೇಲೆ ಇಲ್ಲೇ ಸರಿ ಬಗ್ಗೆ ಮುಂದೆ ಸರಿ ಇನ್ನಟ್ ಸರಿ ಇನ್ನಟ್ ಸರಿ ಸರಿ ಸರಿಯಾ. ಆಮೇಲೆ ಇಕ್ಕಿ ವೈಷ್ಣವಿ, ಇಕ್ಕಿನೂ ಕರಿ ಆಕಳ ಮಗಳು. ಇಕ್ಕಿ ಸೃಷ್ಟಿ, ಇಕ್ಕಿನೂ ಅಕ್ಕಿ ಮಗಳನ್ನರಿ. ಆಮೇಲೆ ಅಕ್ಕಿವ್ 3 ಹೋರಿಗಳು ಅದಾವ, ಅವು ಹೊರಗ್ ಹೋಗ್ಯಾವ. ಆ ನಂತರ ಬಿಳೆ ಆಕಳ ಏನ್ ತೋರ್ಸಿದ್ನಲ್ಲ ಅಕ್ಕಿ ಮಗಳ್ರಿ ಇದು, ಕೃತಿಕಾ ಇದ್ರ ಹೆಸರು. ಆಮೇಲೆ ಅವ ಮಗ ನಂದಿ. ಆಮೇಲೆ ಇವ್ ಎಲ್ಲಾ ಹೊಲ್ಸಾಟ್ ಮಾಡ್ಕೊಂಡನಲ್ಲ ಕಾರ್ತಿಕ, ಇವ ಭರಣಿ ಮಗ. ಆಮೇಲೆ ಅವನ್ ತಾಯಿ ತೀರ್ಕೊಂಡ್ಲು ಮೊನ್ನೆ, ಅವ್ ಕಾರ್ತಿಕ್ ರೀ. ಆಮೇಲೆ ಭಾಗ್ಯ ಏನದಾಳ, ಭಾಗ್ಯನ್ ತಾಯಿ ಗಂಗಾ ಅಂತಿದ್ಲು. ಅಕ್ಕಿ ಬ್ರೀಡಿಂಗ್ ಸೆಂಟರ್ದಾಗಿಂದ ಬಂದಿತ್ತು, ವಯಸ್ಸಾಗಿದ್ದಿತ್ತು. ಹಿಂಗಾಗಿ ಭಾಗ್ಯ ಆದ್ಮೇಲೆ ಅಕ್ಕಿ ಕರು ಆಗ್ಲಿಲ್ಲ. ಅಕ್ಕಿನೂ ಮೊನ್ನೆ ಈಗ ಒಂದ್ 6 ತಿಂಗಳು ಹಿಂದ್ ತೀರ್ಕೊಂಡ್ಲ. ಅಕ್ಕಿನಿಲ್ಲೇ ಸಮಾಧಿ ಮಾಡಿದ್ವಿ. ಸೊ ಇದಿಷ್ಟೆಲ್ಲ ನಮ್ ಬಳಗ. ಇದು ಗೋವಿಂದನು ಬಿಳೆ ಆಕಳ ಕರುನರಿ. ಅಕ್ಕಿಗೆ ಗೀರ್ ಕ್ರಾಸಿಂಗ್ ಮಾಡಿದಕ್ಕಾಗಿ ಇವೆಲ್ಲ ಗೀರ್ ಒಳಗ್ ಬಂದವ್ರಿ ಇವ್ ಬ್ರೀಡ್. ನಂದಿನೂ ಗೀರ, ಕೃತಿಕಾನು ಗೀರ, ಗೋವಿಂದನು ಮಿಕ್ಸ್ ತಳಿ ಬಂದ. ಮೇವ್ ನಮ್ಮಲ್ಲೆಲ್ಲಾ ನ್ಯಾಚುರಲ್ ಸಿಗ್ತದ್ರಿ. ನಮ್ಮಲ್ಲೇ ನಾವ್ ಕಳ್ನಾಶಕ್ ಹೊಡ್ಯಂಗಿಲ್ಲ. ಹಿಂಗಾಗಿ ಈಗ ಅಲ್ಲಿ ನೋಡಿದ್ ಮೇವ್ ಇದ್ ನಮ್ ಹೊಲ್ದಾಗಿಂದ ಕೋತ್ ತಂದಿಟ್ಟಾರ. ಇದ ತರ ಒಂದ್ 7-8 ಹೊರಿ ಮೇವ್ ತಂದು ಅದನ್ನ ಚಾಪ್ ಕಟ್ರ ಒಳಗ್ ಹಾಕಿ ಸ್ವಲ್ಪ ಅದ್ರ ಮ್ಯಾಲ ಉಪ್ಪು ಹಾಕಿ ಅದನ್ನ ತಿನ್ನಿಸ್ತೇವೆ. ನಾವು ಹೊರಗಿಂದ ಮೇವು ತರುದು ಕಡಿಮೆ ರೀ. ಇವತ್ತ ಇಲ್ಲಿ ಒಣಾದ ಒಂದ್ ಸ್ವಲ್ಪ ಯಾವಾಗ್ರ ತಂದಿರ್ತೀವಿ. ಬಟ್ ಹಸಿರು ಮೇವೇನದ ಇದು ನ್ಯಾಚುರಲ್ ಆಗಿ ಏನ್ ಬೆಳಿತದ ಅದನ್ನ. ಮಲ್ಟಿಕಟ್ ಜೋಳ ಅಂದೆಲ್ಲ ಈಗ ಇಲ್ಲಿ ಕಾಣಿಸ್ತದ ನೋಡ್ರಿ, ಇದು ಮಲ್ಟಿಕಟ್ ಜೋಳ. ಈಗ ತಾನ ಬೀಜ ಉದುರ್ತದ, ತಾನ ಹುಟ್ಟತದ. ಇದನ್ನೇನ್ ನಾವು ಪ್ರತಿ ವರ್ಷ ಹಾಕಂಗಿಲ್ಲ. ಇದು ಚಲೋ ಒಂದ್ 5-6 ಅಡಿ ಎತ್ತರ ಬರ್ತದ್ರಿ ಇದು. ಆಮೇಲೆ ತಿನ್ಲಿಕ್ ಸ್ವೀಟ್ ಇರ್ತದ, ದನ ಭಾಳ ಇಷ್ಟ ಪಡ್ತಾವ ಇದನ್ನ. ಇದ್ ನಮ್ ಹೊಲ್ ತುಂಬಾ ಎಲ್ಲಾ ಅದ ಐತ್ರಿ. ಎಲ್ಲೆಲ್ಲಿ ಬಾರ್ಡರ್ಸ್ ಅದಾವ ಎಲ್ಲಾ ಕಡೆ ಜೋಳ ಹುಟ್ಟಿತೈತಿ. ಯಾವಾಗ ನಾವ್ 2009ರಾಗ ಬೀಜ 1 kg ತಂದ್ ಹಾಕೈತಿ. ಅವ ಮಲ್ಟಿಪ್ಲೈ ಮಾಡ್ಕೊಂಡ್ ಇನ್ನೂವರೆಗೂ ಅದ ತಳಿ ಅದ ನಮ್ಮಲ್ಲಿ. ಆಮೇಲೆ ನ್ಯಾಚುರಲ್ ಆಗಿ ಏನ್ ನಮ್ಮಲ್ಲಿ ಮೇವುಗಳು ಸಿಗ್ತಾವ ಅವನ್ನೆಲ್ಲ ಹಾಕ್ತಿವಿ. ಅಲ್ಲೇ ಆಡುಗಳಿಗೆ ತೊಗಚಿ ಮೇವು ನೀವು ನೋಡ್ಬೋದು. ಗಿಡಗಳನ್ನೆಲ್ಲ ಸೌರಿ ಆ ತೊಗಚಿ ಮೇವು ತಂದು ಆಡುಗಳನ್ನ ಅದ್ರ ಮೇಲೆ ಸಾಕ್ತಿವಿ. ಮೇಡಮ್, ಇದು ನಮ್ಮ ಆಕ ಆಗಿರ್ಬೋದು ಅಥವಾ ಎಮ್ಮೆಗಳಾಗಿರ್ಬೋದು, ಅವಾಗ ಆಹಾರ ಪದ್ಧತಿ ಯಾವ ತರ ಇಟ್ಕೋಬೇಕು? ಆಹಾರ ಮನುಷ್ಯರು ಯಾವ್ದಕ್ಕೆ ನಾವು ಜಾಸ್ತಿ ತಿಂದ್ರೆ ನಮ್ಗೆ ಗ್ಯಾಸ್ ಆಗ್ತದೆ, ಪ್ರಾಬ್ಲಮ್ ಆಗೈತೆ. ಅವಕ್ಕೆ ಯಾವ ತರ ಮೇಂಟೈನ್ ಮಾಡಿ? ಆಹಾರದೊಳಗ್ ನೋಡ್ರಿ, ನೀವು ಇವಕ್ಕ ಒಂದ್ ಸ್ವಲ್ಪ ದಾಣೆ ಕಾಳು ಅಂತ ಇಡುದಾದ್ರ ನುರುಗ್ಗಳು ಇರ್ತಾವ. ಒಂದಷ್ಟು ದ್ವಿದಳ ಧಾನ್ಯಗಳು, ಗೊಂಜಾಳ ನುಚ್ಚು, ಇಂಥವೆಲ್ಲ ಕುದಿಸ್ಲಾರದ ತೋಳ್ಸಿ ಇಡುದು ಬಹಳ ಸೂಕ್ತ. ಕುದಿಸಿದ್ರ ಗ್ಯಾಸ್ ಆಗ್ತದ, ಕುದಿಸಬಾರದು. ಆಮೇಲೆ 2ನೇದ್ದು ಮೇವ್ ಯಾವಾಗ ಹಾಕ್ತಿರ್ಲಾ ಹಿಂಗೊಂದ್ ಸ್ವಲ್ಪ ಬಲ್ತಿದ್ ಮೇವ್ ಇರ್ಬೇಕು. ಫುಲ್ ಎಳೆದಿದ್ರುನು ಅವಕ್ಕ ಇದು ಆಗ್ತದ, ಪ್ರಾಬ್ಲಮ್ ಆಗ್ತದ. ಆಮೇಲೆ ಒಂದ್ ಸ್ವಲ್ಪ ಒಣ ಮೇವು, ಒಂದ್ ಸ್ವಲ್ಪ ಬಲ್ತಿದ್ದು. ಈಗ ಗೊಂಜಾಳದ ಅದರಿ ನಮ್ದು ಫುಲ್ ಬಲ್ತಿದ್ದದ. ಹಿಂಗಾಗಿ ರಾತ್ರಿ ಹೊತ್ತು ಬಲ್ತಿದ್ ಮೇವ್ ಹಾಕಿರ್ತೀವಿ, ಇಡೀ ದಿನ ಈ ಹಸಿರು ಮೇವುಗಳ ಮೇಲೆ ಇಟ್ಟಿರ್ತೀವಿ. ಸೀಸನ್ ಪ್ರಕಾರ ಮೇವುಗಳು ಬದ್ಲಿ ಆಗ್ತಿರ್ತಾವ. ನಿಮ್ದು ಮಳೆಗಾಲ ಬ್ಯಾಸಗಿ ಒಳಗಾದ್ರೆ ಏನಾಗ್ತೈತಿ, ಪೂರ್ತಿ ಒಣ ಮೇವಿನ ಮೇಲೆ ಇಡ್ಬೇಕಾಗ್ತದ. ಹಿಂಗಾಗಿ ನಾವ್ ಸುಬಾಬುಲ್ ಏನೈತಿ ಇದು ಇದ್ರೊಳಗ ಬ್ಯಾಸಗಿ ಒಳಗ ಅವತರ ಟೊಂಗಿ ಕಟ್ ಮಾಡಿ ಅವ್ನ ಹಾಕಿರ್ತೀವಿ ಅವಕ್ಕ. ಅಂದ್ರ ಹಗಲ್ ಹೊತ್ತು ಸ್ವಲ್ಪ ಹಸಿರು ಮೇವ್ ಇರ್ತದ, ರಾತ್ರಿ ಏನದ ಇದು ಒಣ ಹೊತ್ತು ಅದು ಎಲ್ಲಾ ಹಾಕಿರ್ತೀವಿ. ಹೊಟ್ಟಿನೊಳಗು 4-5 ತರ ಕೂಡ್ಸಿರ್ತೀವಿ. ತೊಗರಿ ಹೊಟ್ಟಿರ್ಬೋದು, ಕಡ್ಲಿದಿರ್ಬೋದು, ಆಮೇಲೆ ಬಿಳಿಜೋಳ. ಆ ನಂತರ ಈಗ ಇದನ್ನ ಹಾಕ್ತಿವಿ, ಹುಳ್ಳಿ ಹಾಕ್ತಿವಿ. ಯಾವ್ದು ಕೆಂಪು ಹುಳ್ಳಿ, ಸೋಯಾಬೀನ್ ಹೇಳಾಕತ್ತಿಲ್ಲ ನಾನು, ಕೆಂಪು ಜವಾರಿ ಹುಳ್ಳಿ ಹಾಕ್ತಿವಿ. ಅದ್ರದ್ ಹೊಟ್ಟು ಅದ್ ಅತಿ ತಾಕತ್ತಿಂದ್ರಿ ಅದು. ಅಂತವೆಲ್ಲಾ ಹೊಟ್ಟುಗಳನ್ನ, ಆಮೇಲೆ ಗೋಧಿದು ಒಂದ್ ಸೊಪ್ಪು, ಇವನ್ನೆಲ್ಲಾ ಮಿಕ್ಸ್ ಮಾಡಿ ಇಟ್ಕೊಂಡ್ರ ಅದನ್ನ ನೀವು ಒಂದ್ ಹೊತ್ತು ಮೇವ್ ಅಂತ ಹಾಕೋಬಹುದು. ಅದಕ್ಕೊಂದ್ ಸ್ವಲ್ಪ ಉಪ್ಪು, ಬೆಲ್ಲದ ಪುಡಿ ಇವನು ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚಂದಾಗಿ ತಿಂತಾವ್, ಮೈ ಹತ್ತಾವ. ಮತ್ ಮೇಡಮ್, ಈಗ ಮೈ ಹಾಯ್ತಾವ್ರ ಎಮ್ಮೆಗಳಾಗಲಿ ಯಾವ್ದಾಗಲಿ, ಅವು ಯಾವ ತರ ಮೈ ಯಾಕೆ ಹಾಯ್ತಾವು, ಯಾಕೆ ಸಂಬಂಧ ಆಯ್ತಾವ? ಪ್ರಾಬ್ಲಮ್ ಮೈ ಅಂದ್ರ ಅವ್ರ ಶರೀರ ಗುಣದ ಮೇಲೆ ಹೋಗ್ತದ್ರಿ. ಮೈ ಹಾಯೋದನ ಇತ್ತಂದ್ರ ನೀವು ಮನ್ಯಾಗ ಒಂದ್ ಪ್ಲಾಟ್ಫಾರ್ಮ್ ರೆಡಿ ಇಟ್ಕೋಬೇಕು. ಸಾಧಾರಣ 1 ಅಡಿ ಎತ್ತರ, ಕಾಲೊಳಗ್ ತೆಗ್ಗಿದ್ದಂತ ಅದೊಂದ್ ಇಲ್ಲಿ ಹೊರಗಡೆ ನೀವು ನೋಡಿರ್ಬೇಕು. ನಮಗ್ ದನಗಳು ಭಾಳ ಇದ್ದಾಗ ನಾವ್ ಆ ರೀತಿ ಒಂದ್ ಪ್ಲಾಟ್ಫಾರ್ಮ್ ರೆಡಿ ಇಟ್ಟಿದ್ವಿ. ಅವು ಸ್ವಲ್ಪ ಹಿಂಗಾಲಿ ಎತ್ತರ ಮಾಡಿ ಕಟ್ಟಿ ಅದನ್ನ ಮಾಡಿದ್ರ ಕಡಿಮೆ ಆಗ್ತೈತಿ. ಆಮೇಲೆ ಅವುಗಳಿಗೆ ವನಸ್ಪತಿಗಳನ್ನು ಹಾಕ್ತಾರ್ರಿ ಒಂದಷ್ಟು. ಅದ್ರೊಳಗ್ ನಿಮ್ದು ಶರೀರ ಒಳಗ್ ತಾಕತ್ ಹೆಚ್ಚ ಮಾಡುವಂಗ ಶಿಲಾಜಿತ್ ಇರ್ಬೋದು,
ಆಮೇಲೆ ಇದು ಅಶ್ವಗಂಧ ಇರ್ಬೋದು, ಇವನ್ನೆಲ್ಲ ಹಾಕೋದ್ರಿಂದನೂ ಇವ್ ಪ್ರಾಬ್ಲಮ್ಸ್ ಸ್ವಲ್ಪ ಮಟ್ಟಿಗೆ ಸಾಲ್ವ್ ಆಗ್ತಾವ. ಆಮೇಲೆ ಹಾಲ್ ಹೆಚ್ಚ್ ಮಾಡೋ ನಿಟ್ಟಿನೊಳಗ ದನ ಇದೊಂದ್ 15 ದಿವ್ಸದ ಮೇಲೆ ಅದನ್ನ ಪಾಯಸ ಹೇಳಿದ್ನಲ್ಲ ಅದನ್ನ, ಆಮೇಲೆ ಶತಾವರಿ ಬೇರಿನ ಪುಡಿ ಅದನ್ನು ಕೂಡ ಒಂದ್ ಸ್ವಲ್ಪ 10-15 ಗ್ರಾಮ್ ನೀವು ದಾಣೆ ಒಳಗ್ ಮಿಕ್ಸ್ ಮಾಡಿ ಇಟ್ರ ಅದ್ರಿಂದನೂ ಹಾಲ್ ಹೆಚ್ಚಾಗ್ತಾವ, ಹಾಲಿನ ಶಳಿ ಹೆಚ್ಚಾಗ್ತಾವ್ರಿ. ಆಮೇಲೆ ಹಸಿ ಕೊಬ್ಬರಿ, ಆಮೇಲೆ ಆಕಳ ಇಯೋಕಿನ ಮುಂಚೆ ಸಾಧಾರಣ 1 ತಿಂಗಳ ಇನ್ನ ಇಯಾಕೈತಿಪ್ಪ ಅಂದಾಗ ಒಂದ್ ಅರ್ಧ ಕೆಜಿ ತುಪ್ಪ, ಆಕಳ ಇಯೋದ್ ಇನ್ನ 15 ದಿನ ಐತೆ ಅಂದಾಗ ಇನ್ನೊಂದ್ ಅರ್ಧ ಕೆಜಿ ತುಪ್ಪ, ಹಿಂಗ್ ತುಪ್ಪಾನು ತಿನ್ನಿಸ್ಬೇಕ್ರಿ ಅವಕ್ಕ. ಅದರಿಂದ ಅವ್ರದ್ದು ಫ್ಯಾಟ್ ಕಂಟೆಂಟ್ ಕಡಿಮೆ ಆಗಂಗಿಲ್ಲ, ದನ ಈದ್ಮೇಲೆ ಸೊರಗಂಗಿಲ್ರಿ. ಈದ್ಮೇಲೆ ಒಮ್ಮೊಮ್ಮೆ ತಕ್ಕಡೆ ಆಗ್ಬಿಡ್ತಾವ ದನಗಳು, ಅವು ಸೊರಗಬಾರ್ದಂದ್ರ ನೀವು ಅವಕ್ ಚಲೋ ಫ್ಯಾಟ್ ಇದ್ದಿದ್ದನ್ನ ಆಹಾರ ತಿನ್ನಿಸ್ಬೇಕು. ನಾವು ಒಂದಷ್ಟು ಸಲ ಇವು ಅಂಟಿನ ಉಂಡಿ ಗಿಂಡಿ ಅಂತವ್ನು ತಿನ್ಸಿರ್ತೀವ್ರಿ ಅವಕ್ಕ, ಕೊಬ್ಬರಿ ಅಂಟು ಬೆಲ್ಲ ಇವನ್ನೆಲ್ಲಾ ತಿನ್ಸಿರ್ತೀವಿ, ಅಳವಿ ಹಾಕಿರ್ತೀವಿ. ಅದರಿಂದ ದನ ಹಾಲು ಹೆಚ್ಚು ಮಾಡ್ತೈತಿ, ಸೊರಗಂಗಿಲ್ಲ.